ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ನಮ್ಮ ಸಂಸ್ಕೃತಿ ವಾಹಿನಿಯ ಚಿತ್ರ ರಚನೆಯ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸೇರ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತು 3:15ಗೆ ಪ್ರಾರಂಭ ಆಗಬೇಕಾಗಿತ್ತು ಪ್ರತಿ ಸತಿಯಂತೆ. ಆದರೆ ಇವತ್ತು ಫೇಸ್ಬುಕ್ನವರು ಸ್ವಲ್ಪ ಇಂಟರ್ಫೇಸ್ಗಳನ್ನೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾನು ನೋಡುವಾಗ ಲೈವ್ಗೆ ಬರುವಾಗ ರೆಗ್ಯುಲರ್ ಆಗಿರೋ ಇಂಟರ್ಫೇಸ್ ಇರಲಿಲ್ಲ. ಹಾಗಾಗಿ ನಾನು 10 ನಿಮಿಷದಲ್ಲಿ ಕೊಡಲಿಕ್ಕೆ ಆ ಇಂಟರ್ಫೇಸಲ್ಲಿ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮತ್ತೆ ನಾನು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಬೇಕಾಯಿತು. ಇವತ್ತು ಆ ಇಂಟರ್ಫೇಸ್ ಚೇಂಜ್ ಆಗಿದೆ ಇವತ್ತು ಫೇಸ್ಬುಕ್ಕಲ್ಲಿ. ಆ ದೃಷ್ಟಿಯಿಂದ ಇವತ್ತು ನಾವು 4 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ನಮ್ಮ ಚಿತ್ರ ರಚನೆಯ ಕಾರ್ಯಕ್ರಮಕ್ಕೆ ನಾವು ಆಯ್ದುಕೊಂಡಿರ್ತಕ್ಕಂತಹ ಸಬ್ಜೆಕ್ಟ್ ಯಾವುದು ಅಂತಂದರೆ, ನಾನು ಕಳೆದ ಬಾರಿನೇ ಹೇಳಿದ್ದೆ, ನಾವು ಶ್ರೀಪಾದರಾಜರ ಒಂದು ಆರಾಧನೆಯ ನಿಮಿತ್ತ ಧ್ರುವನಿಗೆ ಭಗವಂತ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಭಗವಂತ ಒಲಿದಂತಹ ಚಿತ್ರವನ್ನು ನಾವು ಮಾಡೋಣ ಅಂತ ನಾವು ಹೇಳಿದ್ವಿ. ಕಳೆದ ವಾರದಿಂದ ನಾವು ಅದನ್ನು ಅನೌನ್ಸ್ ಮಾಡಿತ್ತು. ಈಗ ಅದರಂತೆ ನಾವಿವತ್ತು ಧ್ರುವರಾಜರ ಚಿತ್ರವನ್ನು ಮತ್ತು ವಿಶೇಷವಾಗಿ ಧ್ರುವರಾಜರಿಗೆ ಒಲಿದಂತಹ ವಾಸುದೇವ ರೂಪಿಯ ಚಿತ್ರವನ್ನು ನಾವಿವತ್ತು ಬರೀಲಿಕ್ಕೆ ಹೊರಡ್ತಾ ಇದ್ದೇವೆ. ಇಲ್ಲಿ ಧ್ರುವರಾಜರಿಗೆ ಒಲಿದಂತಹ ವಾಸುದೇವ ರೂಪನ ಚಿಂತನೆ ಮಾಡುವ ಮುಂಚೆ ಕಥೆ ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಧ್ರುವರಾಜ ಯಾತಕ್ಕೆ ತಪಸ್ಸು ಹೋದ ಅಂತ, ಮತ್ತು ಆ ಕಥೆಗಳನ್ನೆಲ್ಲ ನಾನು ವಿಸ್ತಾರವಾಗಿ ಇವತ್ತು ಹೇಳುವ ಅಗತ್ಯ ಇಲ್ಲ. ಧ್ರುವನ ಉತ್ತಾನಪಾದನ ಆಸ್ಥಾನದಲ್ಲಿ ಧ್ರುವರಾಜರಿಗೆ ಆದಂತಹ ಒಂದು ಅವಮಾನ ಅನ್ನುವ ದೃಷ್ಟಿಯ ಘಟನೆ ನಡೆದಾಗ, ಆ ಘಟನೆಗೆ ಸರಿಯಾಗಿ ಧ್ರುವ ತನ್ನ ತಾಯಿಯ ಬಳಿ ಬಂದು ಕೇಳಿದಾಗ, ತನ್ನ ತಾಯಿಯ ಒಂದು ಆಜ್ಞೆಯ ಮೇಲೆ ತಾನು ಪರಮಾತ್ಮನ ಸೇವೆಯನ್ನು ಮಾಡಿ ಒಂದು ರಾಜ್ಯವನ್ನು ಪದವಿ ಪಡಿಬೇಕು ಅಂತಕ್ಕಂಥದ್ದು ಉದ್ದೇಶ. ಆದರೆ ಸ್ವರೂಪತಃ ಧ್ರುವರಾಜರು ಬಹಳ ರೀತಿಯಲ್ಲಿ ಸಾಧನೆ ಮಾಡಿದಂಥವರು. ಶಾಶ್ವತವಾದ ಧ್ರುವ ಪದವಿಗೆ ಯೋಗ್ಯರಾಗಿರ್ತಕ್ಕಂತಹ ಆ ಧ್ರುವರಾಜರಿಗೆ ಈ ರಾಜ್ಯ ಪದವಿ ಎಲ್ಲ ಏನೂ ಅಲ್ಲ. ಆ ದೃಷ್ಟಿಯಿಂದ ಭಗವಂತ ಕೇವಲ ರಾಜ್ಯ ಪದವಿ ಕೊಟ್ಟದ್ದಲ್ಲ, ಭಗವಂತ ಧ್ರುವರಾಜರಿಗೆ ಸಾಕ್ಷಾತ್ ಮೋಕ್ಷವನ್ನೇ ಮತ್ತು ಧ್ರುವ ಪದವಿಯನ್ನೇ ಕೊಟ್ಟಿದ್ದಾನೆ. ಅಂತಹ ಆ ಧ್ರುವರಾಜರ ಚಿತ್ರವನ್ನು ನಾವಿವತ್ತು ಮಾಡಲಿಕ್ಕೆ ಹೊರಡೋಣ. ಹಾರಿಜಾಂಟಲ್, ಈಗ ನೀವು ಯಾವ ರೀತಿ ಅಂತ ಕೇಳ್ತೀರಿ, ಓರಿಯೆಂಟೇಷನ್ ಈಗಾಗಲೇ ಕೇಳಿದ್ರು. ಎಲ್ಲರೂ ವರ್ಟಿಕಲ್ ಆಗಿ ಇಟ್ಕೊಂಡ್ರೆ ಒಳ್ಳೆಯದು, ಅಥವಾ ನಾನು ಇವತ್ತು ಹಾರಿಜಾಂಟಲ್ ಆಗೇ ಮಾಡ್ತೇನೆ, ನೀವೆಲ್ಲ ವರ್ಟಿಕಲ್ ಆಗಿ ಅದನ್ನು ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ನಾನು ನಿಮ್ಮ ಕ್ಯಾನ್ವಾಸ್ಗಳನ್ನು ವರ್ಟಿಕಲ್ ಆಗಿ ಇಟ್ಕೊಳ್ಳಿಕ್ಕೆ ಓರಿಯೆಂಟೇಷನನ್ನು ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾವೀಗ ನೋಡ್ಬಿಡೋಣ. ಇದು ಮಧ್ಯ ಲೈವ್ ಸ್ವಲ್ಪ ಕಟ್ ಆಗ್ಬೋದು. ಇವತ್ತು ನಮ್ಮ ಈ ಕನೆಕ್ಷನ್ ಸ್ಪೀಡು ಸ್ವಲ್ಪ ವ್ಯತ್ಯಾಸ ಇದೆ, ಹಾಗಾಗಿ ಸ್ವಲ್ಪ ಕಟ್ ಆದರೂ ಆಗೋ ಸಾಧ್ಯತೆ ಇದೆ. ಈಗ ನಾನು ವರ್ಟಿಕಲ್ ಆಗಿರುವ ನಮ್ಮ ಸ್ಕ್ರೀನ್ನಲ್ಲಿ ಹೇಗೆ ಬರಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೇನೆ. ಇದು ನಮ್ಮ ಇಮ್ಯಾಜಿನರಿ ಲೈನು. ಇಮ್ಯಾಜಿನರಿ ಲೈನಲ್ಲಿ ನಾವೀಗ ಧ್ರುವರಾಜರು ಎಲ್ಲಿ ನಿಂತುಕೊಂಡಿದ್ದಾರೆ ಅಂತಕ್ಕಂತಹ ಭಾಗವನ್ನು ನಾವು ನೋಡೋಣ. ನಮ್ಮ ಈ ಚಿತ್ರದಲ್ಲಿ ಸುಮಾರು ಧ್ರುವರಾಜರು ಪುಟ್ಟ ಹುಡುಗ, ಇಷ್ಟು ದೊಡ್ಡ ತಲೆ, ಒಟ್ಟಾರೆ ಎತ್ತರ ಸುಮಾರು ಇಷ್ಟು ಎತ್ತರ, ಇದು ಧ್ರುವರಾಜ ನಿಂತಿರ್ತಕ್ಕಂಥ ಭಾಗ. ಇನ್ನು ವಾಸುದೇವ ರೂಪಿ ಭಗವಂತ ಅಲ್ಲಿ ಬಂದಿರತಕ್ಕಂತಹ ಭಾಗವನ್ನು ಕೂಡ ನೋಡೋಣ. 4 o'clock to 5:30 or 6 o'clock ಅಂತ ಕೇಳ್ತಾ ಇದ್ದಾರೆ. 6 o'clock ತನಕ ಆಗತ್ತೆ ಇವತ್ತು. ಸರಿ, ಇವತ್ತು ಓಕೆ, ಇಲ್ಲಿ ಎಲ್ಲರೂ ಹಾರಿಜಾಂಟಲ್ ವರ್ಟಿಕಲ್ ಯಾರ್ಯಾರು ಕೇಳ್ತಾ ಇದ್ದಾರೆ ಎಲ್ರಿಗೂ ಇದು ವರ್ಟಿಕಲ್ ಅಂತಾನೆ ಆನ್ಸರು.
ಓಕೆ, ಈಗ ಪರಮಾತ್ಮ ಪ್ರತ್ಯಕ್ಷನಾದಾಗ ಆ ಪರಮಾತ್ಮ ಆ, ಯಾವ ಭಾಗದಲ್ಲಿ ನಿಂತಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಧ್ರುವರಾಜರ ಕೆನ್ನೆಗೆ ಭಗವಂತ ತನ್ನ ಶಂಖದ ಸ್ಪರ್ಶವನ್ನು ಮಾಡಿಸ್ತಾ ಇರತಕ್ಕಂತಹ ಭಾಗವನ್ನು ನಾವು ನೋಡಬೇಕು. ಹಾಗಾಗಿ ಆ ಕೈ ಹೇಗೆ ಬರಬೇಕು ಅನ್ನೋದನ್ನು ನೋಡೋಣ. ಮೊದಲು ಶಂಖ ಇಲ್ಲಿ ಬರ್ತದೆ, ಆದ್ದರಿಂದ ಆ ಶಂಖಕ್ಕೆ ಸರಿಯಾಗಿ ಪರಮಾತ್ಮನ ಕೈ ಹೀಗೆ ಬರಬೇಕು. ಅದಕ್ಕೆ ಸರಿಯಾಗಿ ಪರಮಾತ್ಮನ ದೇಹದ ಸೆಂಟರ್ ಲೈನ್ ಹೀಗೆ ಕ್ರಾಸ್ ಆಗಿರಲಿ. ಹೀಗೆ ಕ್ರಾಸ್ ಆಗಿರಲಿ. ಇಲ್ಲಿ ಪರಮಾತ್ಮನ ತಲೆಯ ಭಾಗವನ್ನು ನಾವು ಗುರುತಿಸೋಣ. ಮೇಲ್ಭಾಗದಲ್ಲಿ ಈ ಭಾಗದಲ್ಲಿ ತಲೆಯ ಭಾಗ ಬರುತ್ತೆ. ಅದು ಕೈ ಹೀಗೆ ಅಂದರೆ ಒಂದು ಕೈ ಬಗ್ಗದಾಗ ಇನ್ನೊಂದು ಕೈ ಹಿಂದ್ಗಡೆ ಬೆಂಡ್ ಆಗಬೇಕಾಗತ್ತೆ. ಅದು ನಮ್ಮ ನಿಯಮ. ಪರಮಾತ್ಮನ ದೃಷ್ಟಿಯಲ್ಲಿ ಅದೆಲ್ಲ ಏನು ಬೇಕಾಗಿಲ್ಲ. ಆದರೂ ಕೂಡ ಚಿತ್ರದಲ್ಲಿ ಒಂದು ಚಿತ್ರದೇ ಆದ ಒಂದು ಭಾಷೆ ಇದೆಯಲ್ಲ, ಆ ಭಾಷೆಗೆ ಹೊಂದಿಕೊಳ್ಳುವ ಹಾಗೆ ಅಲ್ಲಿ ಪರಮಾತ್ಮನ ತೋಳು ಬಂದಿ ಮತ್ತು ತೋಳು ಹೇಗೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಕುತ್ತಿಗೆ ಮತ್ತು ಎದೆಯ ಭಾಗವನ್ನು ನೋಡೋಣ ಹೀಗೆ ಇಷ್ಟು ದೊಡ್ಡದಾಗಿ. ಆನಂತರ ಪರಮಾತ್ಮನ ಹೊಟ್ಟೆಯ ಭಾಗ, ಅದಕ್ಕೂ ಕೂಡ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಎಲ್ಲ ನಾವು ಬೇಸಿಕ್ಸ್ ಯಾವುದು ಬಿಟ್ಟು ಹೋಗೋದು ಬೇಡ. ಎಲ್ಲವೂ ಕೂಡ ನಾವು ಓವಲ್ ಶೇಪು ಮತ್ತು ಸರ್ಕಲ್ಗಳಲ್ಲೇ ಗುರುತಿಸ್ತಾ ಹೋಗೋಣ. ಹೀಗೆ ಇಲ್ಲಿ ಪರಮಾತ್ಮನ ಕೈ ಬರುವಂತಹ ಸ್ಥಳವನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ನಾವು ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ ಈ ರೂಪಗಳಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಶಂಖಚಕ್ರ ಗದಾಯುಧ ಸ್ಥಾನವನ್ನು ಬರಬೇಕು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಕಳೆದ ಬಾರಿ ಕೂಡ ನಾವು ಅಲ್ಲಿ ಚಿತ್ರರಚನೆ ಮಾಡುವಾಗ ಚಕ್ರ ಬಿಡುವಂತಹ ಕಾಲದಲ್ಲಿ ಪರಮಾತ್ಮ ಹೇಗಿದ್ದ ಅನ್ನುವುದನ್ನು ನಾವು ಚಿಂತನೆ ಮಾಡಿದ್ವಿ ಗಜೇಂದ್ರ ಮೋಕ್ಷ ಚಿತ್ರ ಬರೆಯುವಾಗ. ಅದೇ ರೀತಿ ಈಗಲೂ ಕೂಡ ನಾವು ನೋಡೋಣ. ತ್ರಿವಿಕ್ರಮ ರೂಪವನ್ನು ಬರೀಬೇಕಾದ್ರೂ ಕೂಡ ನಾವು ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ರೂಪಗಳಲ್ಲಿ ಹೇಗೆ ಪರಮಾತ್ಮ ತಾನು ಆಯುಧಗಳನ್ನು ಹಿಡ್ಕೊಂಡಿದ್ದ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗಲೂ ಕೂಡ ಇವತ್ತು ಆ ಕೇಶವಾದಿ ರೂಪಗಳಲ್ಲೇ ಆ ವಾಸುದೇವ ರೂಪಿ ಪರಮಾತ್ಮ ಹೇಗೆ ಯಾವ ಕೈಗಳಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದನ್ನು ನೋಡೋಣ. ಈಗ ಮೇಲ್ಗಡೆ ನಾನು ಧ್ರುವರಾಜನಿಗೆ ಹತ್ತಿರವಾಗಿ ಏನು ಕೈ ತೋರಿಸ್ತಾ ಇದ್ದೇನೆ ಅದು ಮೇಲ್ಭಾಗದ ಕೈ. ಹಾಗಾಗಿ ಕೆಳಭಾಗದ ಕೈಯಲ್ಲಿ ಇನ್ನೊಂದು ಕೈ ಬರುತ್ತೆ. ಇಲ್ಲಿ ಆ ಕೈಯಲ್ಲಿ ನಾವು ಗದೆಯನ್ನು ಹಿಡಿದಿರ್ತಕ್ಕಂಥದ್ದನ್ನು ತೋರಿಸ್ಬೋದು. ಇಲ್ಲಿ ಪರಮಾತ್ಮ ತಾನು ಗದೆಯನ್ನು ಹಿಡ್ಕೊಂಡಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಹೀಗೆ ತೋರಿಸ್ಕೊಳ್ಳೋಣ. ಹೀಗೆ ಆ ಗದೆ ನೆಲಕ್ಕೆ ತಗಲಿರುವ ಹಾಗೆ ಗದೆಯ ವಿನ್ಯಾಸವನ್ನು ಮಾಡಿಕೊಳ್ಬೇಕು. ಮತ್ತು ಮತ್ತೊಂದು ಕೈ ಚಕ್ರ ಹಿಡಿದಿರ್ತಕ್ಕಂಥ ಕೈ ಹಿಂದೆ ಬರ್ತದೆ. ಆ ಕೈ ಅಂಗೈಯನ್ನು ನಾನು ಇಲ್ಲಿ ಮೇಲ್ಗಡೆ ತಗೊಳ್ತಾ ಇದ್ದೇನೆ. ಹೀಗೆ ಪರಮಾತ್ಮನ 4 ಕೈಗಳಲ್ಲಿ ಆಯುಧ ಸ್ಥಾನವನ್ನು ಗುರುತಿಸ್ತಾ ಇದ್ದೇವೆ. ಇದಾದ ನಂತರ ಪರಮಾತ್ಮನ ಕಾಲುಗಳ ಹೇಗೆ ಬರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಒಂದು ಕಾಲನ್ನು ಮುಂದಿಟ್ಟು ಪರಮಾತ್ಮ ನಿಂತಿದ್ದಾನೆ ಅನ್ನುವ ಕಲ್ಪನೆ ಕೊಡುವ ಹಾಗೆ ಚಿತ್ರ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಈ ಚಿತ್ರ ಪೂರ್ಣ ಪರಮಾತ್ಮನ ಅಷ್ಟೂ ದೇಹ ಬರಬೇಕು ಅಂತ ಇಲ್ಲ. ಯಾಕೆಂದರೆ ಹಾಗೆ ತೋರಿಸಿದ್ರೆ ಅದು ಪ್ರತ್ಯಕ್ಷ ಆಗಿದ್ದು ಅಂತ ನಾವು ಪೂರ್ಣ ಅದು ತೋರಿಸಿದ್ರೆ ತಪ್ಪಲ್ಲ. ಆದರೆ ಒಂದು ಕಲಾತ್ಮಕತೆಯ ದೃಷ್ಟಿಯಿಂದ ನಾವು ಸ್ವಲ್ಪ ಅದನ್ನು ಪ್ರತ್ಯಕ್ಷ ಆದಾಗ ಅದಕ್ಕೆ ಕೊಡುವಂಥ ಒಂದು ಬೇರೆದೇ ಆದಂಥ ಒಂದು ಎಫೆಕ್ಟ್ ಕೊಟ್ಟರೆ ಆ ಚಿತ್ರಕ್ಕೊಂದು ಭಾಷೆ ಅಂತ ಇರುತ್ತಲ್ಲ, ಆ ಚಿತ್ರದ ಭಾಷೆ ಚೆನ್ನಾಗಿ ವ್ಯಕ್ತ ಆಗುತ್ತೆ. ಆ ದೃಷ್ಟಿಯಿಂದ ಆ ಚಿತ್ರದ ಭಾಷೆಗೆ ಅನುಕೂಲ ಆಗುವ ಹಾಗೆ ನಾನು ಹೇಳ್ತಾ ಹೋಗ್ತೇನೆ. ಮತ್ತು ಇಲ್ಲಿ ಯಾರು ನನಗೆ ಕೆಲವರು ಲೈವ್ ಕಾಲದಲ್ಲಿ ಕೆಲವು ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ನಾನು ನಿಮ್ಮ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು,
ನನಗೆ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ತುಂಬ ಜನ ನನಗೆ ಮೆಸೆಂಜರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಅವ್ರ ತಾಯಿ ತಂದೆಯರು ಯಾಕೆ ಫೋನ್ ಕೊಡ್ತಾರೆ ಗೊತ್ತಿಲ್ಲ, ಡೈರೆಕ್ಟಾಗಿ ಫೋನ್ ಮಾಡ್ತಾರೆ. ಮಾಡಿ ಎಷ್ಟೊತ್ತಿಗೆ ಇವತ್ತು ಏನು ಕ್ಲಾಸ್ ಶುರುವಾಗಲಿಲ್ವಾ ಅಥವಾ ಅನ್ನೋದನ್ನು ಮಧ್ಯಾಹ್ನ 2 ಗಂಟೆಗೆಲ್ಲ ಫೋನ್ ಮಾಡಿ ಕ್ಲಾಸ್ ಶುರುವಾಯ್ತಾ ಅಂತ ಕೇಳೋದು. ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪಾಪ ಅವ್ರಿಗೆ ಮಕ್ಕಳು ಗೊತ್ತಾಗೋದಿಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಮಕ್ಕಳಿಗೆ ಆ ರೀತಿ ದೊಡ್ಡವರು ಸ್ವಲ್ಪ ಫೋನ್ಗಳು ಕೊಡ್ದೇನೆ ಅಥವಾ ಅವರು ಸುಮ್ಮನೆ ಹೀಗೆಲ್ಲ ಕಾಲ್ ಮಾಡದೇ ಇರೋ ಹಾಗೆ ನೋಡಿಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸಿಕೆ. ಈಗಲೂ ಕೂಡ ಯಾರೊಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಆ ರೀತಿ ಮಾಡಬೇಡಿ. ಚಿಕ್ಕ ಮಕ್ಕಳಿಗೂ ನೋಡ್ತಾ ಇದ್ರೆ ಚಿಕ್ಕ ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಯಾರು ನೀವು ನಾನು ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳಲಿಕ್ಕೆ ಹೋಗಬೇಡಿ. ಮತ್ತು ಲೈವ್ ನಡೀತಾ ಇರುವಾಗ ಕಾ ದೊಡ್ಡವರು ಕೂಡ ಮಾಡಿಬಿಟ್ಟು ಏನೋ ಅದ್ರ ಬಗ್ಗೆ ಈಗ ಲೈವ್ ನಡೆಯೋ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಕೇಳಬೇಕು ಅಂತಂದರೆ ಅವ್ರಿಗೆ ಪರ್ಸ್ನಲ್ ಆಗಿ ಉತ್ತರ ಕೊಡಬೇಕು ಅಂದರೆ ಅದು ಚೆನ್ನಾಗಿರೋದಿಲ್ಲ. ಆ ರೀತಿ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ, ಹೀಗೆ ಒಂದು ಪರಮಾತ್ಮನ ಪಾದ ನಾನು ಪೂರ್ಣ ತೋರಿಸ್ತಾ ಇಲ್ಲ ಇಲ್ಲಿ, ಅದಕ್ಕೆ ಸ್ವಲ್ಪ ನಾವು ಒಂದು ಕ್ಲೌಡಿ ಎಫೆಕ್ಟ್ ಕೊಡೋಣ ಅಲ್ಲಿ ಕೆಳಗಡೆ ಬರ್ತಾ ಬರ್ತಾ. ಅಂದರೆ ಪರಮಾತ್ಮ ಅಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ ಅನ್ನುವ ಕಲ್ಪನೆಗೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅದು. ಇಲ್ಲಿ ಪರಮಾತ್ಮ ಧ್ರುವರಾಜರ ಮುಖವನ್ನು ನೋಡೋದ್ರಿಂದ ಮುಖದ ಸೆಂಟರ್ ಲೈನ್ ಹೇಗೆ ಬರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಳೋಣ. ನಾನು ಬೇರೆ ಕಲರಲ್ಲಿ ತೋರಿಸ್ಲಾ ನಿಮಗೆ, ಅದು ಬಹುಶಃ ನಿಮಗೆ ಒಂದೇ ಕಲರ್ ಆದರೆ ಎಲ್ಲವೂ ತಿಳ್ಕೊಳ್ಳೋದು ಕಷ್ಟ ಆಗ್ಬೋದು. ಹೀಗೆ ಪರಮಾತ್ಮನ ಮುಖದಲ್ಲಿ ಈ ರೀತಿ ಚಿಂತನೆ ಮಾಡೋಣ. ಹೀಗೆ ಸೆಂಟರ್ ಲೈನ್ ಹೀಗಿದೆ, ಹಾರಿಜಾಂಟಲ್ ಲೈನ್ ಹೀಗಿದೆ ಅಂತ ಯೋಚನೆ ಮಾಡೋದಾದರೆ, ಇಲ್ಲಿ ಮಧ್ಯಕ್ಕೆ ಕಿರೀಟದ ಲೈನ್ ಬರುತ್ತೆ, ಇಲ್ಲಿ ಮುಖದ ಮತ್ತೊಂದು ಲೈನ್. ಹೀಗೆ ಪರಮಾತ್ಮನ ಮುಖದ ಚಿತ್ರದಲ್ಲಿರ್ತಕ್ಕಂಥ ಬೇಸಿಕ್ ಸ್ಟ್ರಕ್ಚರನ್ನು ನೋಡಿ ಅದಕ್ಕೆ ಸರಿಯಾಗಿ ಪರಮಾತ್ಮನ ಕಿರೀಟದ ಮೇಲ್ಭಾಗವನ್ನು ನಾವು ಗುರುತಿಸ್ಕೊಂಡ್ರೆ ಧ್ರುವನಿಗೆ ಒಲಿದಂತಹ ವಾಸುದೇವ ರೂಪಿಯ ಚಿತ್ರದ ಕಲ್ಪನೆ ಚೆನ್ನಾಗಿ ಬರುತ್ತೆ. ಹೀಗೆ ತಲೆಯ ಹಿಂಬದಿಯಲ್ಲಿ ಸ್ವಲ್ಪ ಕೂದಲುಗಳಿಗೆ ಪ್ರಾವಿಷನ್ ಕೊಡೋಣ. ಮತ್ತು ತಲೆಯ ಹಿಂದ್ಗಡೆ ಕಿರೀಟದ ಹಿಂದ್ಗಡೆ ಸ್ವಲ್ಪ ವಿಶಿಷ್ಟವಾದ ಒಂದು ಸರ್ಕಲನ್ನು ಕೊಟ್ಟರೆ ಅದು ಸರ್ಕಲ್ಗೆ ಹೊಂದಿಕೆ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪ 6 ಗಂಟೆ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಚಿತ್ರ ಮುಂದುವರಿಸ್ತಾ ಇದ್ದೇನೆ. ಒಂದು ಈ ಚಿತ್ರದಲ್ಲಿ ಬರೀ ನಾವು 2 ಕ್ಯಾರೆಕ್ಟರ್ನ ಮಾತ್ರ ಮಾಡಿ ಬಿಡೋದಲ್ಲ, ಜೊತೆಗೆ ಸುತ್ತಲೂ ಮರ ಗಿಡ ಇತ್ಯಾದಿಗಳನ್ನೆಲ್ಲ ನಾವು ಮಾಡಿದಾಗ ಆ ಚಿತ್ರಕ್ಕೆ ಒಂದು ಒಳ್ಳೆಯ ಎಫೆಕ್ಟ್ ಬರುತ್ತೆ. ಆ ದೃಷ್ಟಿಯಿಂದ ನಾವು ಡ್ರಾಯಿಂಗ್ ಮಾಡುವಾಗ ಬರೀ ಕೇವಲ ಧ್ರುವರಾಜರ ಚಿತ್ರವನ್ನು ಮಾತ್ರ ಮಾಡದೇ ಇಲ್ಲಿ ನಾವೀಗ ಅಲ್ಲೊಂದು ಸ್ವಲ್ಪ ಪ್ರಕೃತಿಯ ಚಿತ್ರವನ್ನು ಕೂಡ ಸುತ್ತಲೂ ಮಾಡಿಕೊಂಡಾಗ ನಮ್ಮ ಚಿತ್ರ ತುಂಬ ಒಳ್ಳೆಯ ಎಫೆಕ್ಟನ್ನು ಹೊಂದಿರುತ್ತೆ. ಆ ದೃಷ್ಟಿಯಿಂದ ಒಂದು ಸ್ವಲ್ಪ ಮರಗಳನ್ನು ನಾವಲ್ಲಿ ತೋರಿಸೋಣ. ಅದು ಕಾಡು ಅಂತ ಚೆನ್ನಾಗಿ ಗೊತ್ತಾಗುವ ಹಾಗೆ ಇದ್ದರೆ ಒಳ್ಳೆಯದು. ಆ ದೃಷ್ಟಿಯಿಂದ ಹಿಂದೆ ಒಂದು ಮರದ ಕಲ್ಪನೆಯನ್ನು ಕೂಡ ನಾನಿಲ್ಲಿ ಕೊಡ್ತಾ ಇದ್ದೇನೆ ಬೇರೆ ಕಲರಲ್ಲಿ. ಇದು ಹಿಂದ್ಗಡೆ ಒಂದು ಮರ ಕಲ್ಪನೆ ಆಯಿತು. ಇನ್ನು ನಾವೀಗ ಧ್ರುವರಾಜರ ಚಿತ್ರವನ್ನು ಮೊದಲು ಮಾಡಿಕೊಳ್ತೇನೆ. ಇಲ್ಲಿ ಧ್ರುವರಾಜರ ಚಿತ್ರದ ಪ್ಲ್ಯಾನಿಂಗನ್ನು ಮಾಡಿಕೊಂಡ ನಂತರ ಆಮೇಲೆ ಸುತ್ತಲೂ ಗಿಡ ಮರಗಳ ಕಲ್ಪನೆಗೆ ಇನ್ನೊಂಚೂರು ಅವಕಾಶವನ್ನು ಮಾಡಿಕೊಳ್ಳೋಣ. ಈಗ ಧ್ರುವರಾಜರ ತಲೆ ಎಷ್ಟೆತ್ತರ ಇರಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಇಲ್ಲಿ ಸುಮಾರು ಇಷ್ಟು ದೊಡ್ಡ ತಲೆಯ ಭಾಗ. ಇನ್ನು ಧ್ರುವರಾಜರ ಆ್ಯಕ್ಷನ್ ಹೇಗೆ ಅಂತಂದರೆ, ನೇರವಾಗಿ ನಿಂತುಕೊಂಡು ಅಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತಕ್ಕಂತಹ ಧ್ರುವರಾಜರು ಒಳ್ಳೆ ಪುಟ್ಟ ಬಾಲಕ. ಆ ಬಾಲಕನ ಚಿತ್ರ ಮಾಡುವಾಗ ತಲೆ ಸ್ವಲ್ಪ ದೊಡ್ಡದಿರುತ್ತೆ ದೇಹದಲ್ಲಿ. ಹಾಗೆ ಸ್ವಲ್ಪ ತಲೆ ದೊಡ್ಡದಾದಂಥ ತಲೆ ಮತ್ತು 2 ಕೈಗಳನ್ನು ಮುಗಿದು ಒಂಟಿ ಕಾಲಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಪುಟ್ಟ ಬಾಲಕ. ಆದರೂ ಕ್ಷತ್ರಿಯ ಬಾಲಕ ಆದ್ದರಿಂದ ಕ್ಷಾತ್ರ ತೇಜಸ್ಸು ಕೂಡ ದೇಹದಲ್ಲಿ ನಾವು ನೋಡಬೇಕಾಗತ್ತೆ. ಅಲ್ಲಿ ಅಕಸ್ಮಾತ್ ಈ ಲೈನ್ಗಳು ತುಂಬ ಕಚಪಚೆ ಆಯಿತು, ನಿಮಗೆ ಅದರ ಏನು ಅಂತ ಗೊತ್ತಾಗಲಿಲ್ಲ ಅಂತಾದರೆ ಅದರ ಮೇಲೆ ನಾನು ಬೇರೆ ಕಲರಲ್ಲಿ ಮಾಡಿ ತೋರಿಸ್ತೇನೆ. ಏಕೆಂದರೆ ಅದು ಎಷ್ಟೋ ಜನಕ್ಕೆ
ಒಂದ್ರ ಮೇಲೆ ಒಂದು ಲೈನ್ ಬಂದಾಗ ಅದು ಹೇಗೆ ಬಂತು ಅಂತ ಕನ್ಫ್ಯೂಸ್ ಆಗ್ಬೋದು. ಈಗ ನೋಡಿ, ಕೈ ಮುಗಿದಿರುವಂಥ ಕೈಗಳಿಗೆ ನಾನಿಲ್ಲಿ ಓವಲ್ ಶೇಪ್ ಹಾಕ್ಕೊಂಡಿರುವಂಥದ್ದು, ಜೊತೆಗೆ ಆ ಕೈ ಮುಗಿದಿರೋ ಭಾಗಕ್ಕೆ ಮತ್ತೊಂದು ಸೆಂಟ್ರಲ್ ಒಂದು ಓವಲ್ ಶೇಪ್ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಐಡಿಯಾ ಕೊಡುತ್ತೆ. ಸೌಂಡ್ ಓವರ್ಲ್ಯಾಪ್ಸ್ ಎಲ್ರಿಗೂ ಆಗ್ತಾ ಇದೆಯಾ? ಇದು ಎಲ್ಲರೂ ಇಲ್ಲಿ ಸೌಂಡ್ ಓವರ್ಲ್ಯಾಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಈ ಪ್ರಾಬ್ಲಮ್ ಇದೆಯಾ? ಓಕೆ, ಈಗ ಧ್ರುವರಾಜರ ಕೈ ಭಾಗದ ಕಲ್ಪನೆಯನ್ನು ನಾವು ನೋಡಿದ್ವಿ. ಇನ್ನು ಪಾದ, ಪಂಚೆ ಮತ್ತು ಪಾದ ಭಾಗಗಳನ್ನು ನೋಡೋಣ. ಧ್ರುವರಾಜರು ಕೌಪಿನ ಹಾಕ್ಕೊಂಡಿದ್ದಾರೆ, ಆದರೂ ನಾನೊಂದು ಪುಟ್ಟ ಪಂಚೆಯ ಕಲ್ಪನೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಆ ಪಂಚೆ ಕಲ್ಪನೆ ಕೊಡೋದಕ್ಕಿಂತ ಮುಂಚೆ ಅಲ್ಲಿ ಧ್ರುವರಾಜರು ಒಂಟಿ ಕಾಲಲ್ಲಿ ನಿಂತಿರುವ ಆ ಎಫೆಕ್ಟ್ ಮೊದಲು ಬರಬೇಕು. ಅದು ಬರಲಿಕ್ಕೆ ಅಲ್ಲೊಂದು ಸ್ವಲ್ಪ ಒಂದು ಕಾಲನ್ನು ಮಡಚಿ ಮತ್ತೊಂದು ಕಾಲು ಅದರ ಹಿಂದೆ ಒಳಗಡೆ ಹೋಗಿದೆ ಅನ್ನುವ ಹಾಗೆ ಅದು ಮಡಚ್ಕೊಳ್ಬೇಕು. ಹೀಗೆ ಒಂದು ಓವಲ್ ಮುಂದೆ ಚಾಚಿರಬೇಕು, ಮತ್ತೊಂದು ಓವಲ್ಲು ಅದರ ಹಿಂದೆ, ಇನ್ನೊಂದು ಬೇರೆ ಕಲರಲ್ಲಿ ಕೊಡ್ತೇನೆ, ಮತ್ತೊಂದು ಓವಲ್ಲು ಮತ್ತೊಂದು ಕಾಲ್ದು. ಅಲ್ಲಿ ಮಂಡಿ ಬಂದಿರುತ್ತೆ, ಆ ಮಂಡಿ ಆದಮೇಲೆ ಅಲ್ಲೇ ಒಂದು ಪುಟ್ಟ ಪಾದಕ್ಕೆ ಅವಕಾಶ ಇದೆ. ಅದಾದ ನಂತರ ಅಲ್ಲಿ ಕೆಳಗಡೆ ಒಂದು ಟ್ರಯಾಂಗಲ್ ಹಾಕಿದ್ರೆ ನಮಗೆ ಅಲ್ಲಿ ಎರಡೂ ಪಾದಗಳ ಕಲ್ಪನೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಹೀಗೆ ಎರಡೂ ಪಾದಗಳನ್ನು ನಾವು ಗುರುತಿಸ್ಕೊಳ್ಳೋಣ. ಧ್ರುವರಾಜರ ಚಿತ್ರ ಕ್ಲೋಸಪ್ ಅಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಕೊಂಡ್ಬಿಡಿ. ಹೀಗೆ ಎರಡೂ ಪಾದಗಳು ರಫ್ ಆಗಿ ಹಾಕ್ಕೊಂಡು ಇದನ್ನು ಡಲ್ ಆಗಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾರು ಡಾರ್ಕ್ ಆಗಿ ಮಾಡಬೇಡಿ. ಇನ್ನು ಧ್ರುವರಾಜರ ತಲೆಯ ಮೇಲೆ ಒಂದು ಕೂದಲಿನ ಗಂಟನ್ನು ಹಾಕ್ಕೊಂಡು ಶಿಖಾಬಂಧನ ಮಾಡಿಕೊಂಡೇ ಜಪತಪಾದಿಗಳನ್ನು ಮಾಡಬೇಕು, ಇಲ್ಲಾಂದರೆ ಅದು ನಿಷ್ಪ್ರಯೋಜಕವಾಗ್ತದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರನಾದರೂ ನಾವು ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡೋಣ. ತಲೆಯಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಳೋಣ. ಇನ್ನು ಅದಾದ ನಂತರ ನಾವು ಹೊರಗಡೆ ಸುತ್ತಮುತ್ತಲು ಕೆಲವು ಗಿಡ ಮರಗಳನ್ನು ಸುತ್ತಲೂ ತೋರಿಸೋಣ. ಒಂದಿಷ್ಟು ಅದು ಹತ್ತಿರದಲ್ಲಿ ನಾವು ದೊಡ್ಡ ದೊಡ್ಡ ಆಬ್ಜೆಕ್ಟ್ಗಳು ಎಲೆಗಳನ್ನು ತೋರಿಸಿದ ಹಾಗೆ ಏನಾಗುತ್ತೆ ಅಂದರೆ ನಮಗೆ ಡಿಸ್ಟೆನ್ಸ್ ಫೀಲ್ ಆಗುತ್ತೆ. ಹಾಗಾಗಿ ನಾವು ಇಲ್ಲೊಂದಿಷ್ಟು ಇದೆಲ್ಲ ನೀವು ರಫ್ ಆಗಿ ಹಾಕ್ಕೊಳ್ಳಿ. ನಾನು ಅಷ್ಟೇ ಇಲ್ಲಿ ತುಂಬ ರಫ್ ಆಗಿ ಇಲ್ಲಿ ಏನೇನು ಬರಬಹುದು ಅನ್ನೋದನ್ನು ಕಲ್ಪನೆಗೋಸ್ಕರ ಮಾಡ್ತಾ ಇರೋದಷ್ಟೇ ಇದು. ಹೀಗೆ ಮತ್ತೊಂದು ಮರದ ಒಂದು ಯಾವುದೋ ಕೊಟರೆ, ಕೊಂಬೆ ಅಂತ ಹೇಳ್ಬೋದು. ಹೀಗೆ ಒಂದಿಷ್ಟು ಸಸ್ಯಗಳ ಬಳ್ಳಿಗಳು ಎಲ್ಲ ಮಾಡಿದ್ರೆ ಸುಮ್ಮನೆ ಲೈನ್ಗಳು ಹಾಕ್ಕೊಳ್ತಾ ಹೋಗೋದಷ್ಟೇ. ಅದರ ಮೇಲೆ ಅದು ಏನು ತೋರಿಸ್ಬೇಕು, ಅದು ಹೇಗೆ ಮಾಡಬೇಕು, ಅದು ಮತ್ತೆ ನಾವು ಡೀಟೇಲಿಂಗ್ ಮಾಡುವ ಹಂತದಲ್ಲಿ ಅವುಗಳನ್ನು ಗಮನಿಸೋಣ. ದೊಡ್ಡ ದೊಡ್ಡ ಎಲೆಗಳ ಪತ್ರೆಗಳಿರುತ್ತಲ್ಲ, ಪತ್ರೆಗಳು, ಆ ರೀತಿ ಒಂದು ಭಾಗವನ್ನು ನಾನಿಲ್ಲಿ ಗುರುತಿಸಿದ್ದೀನಿ. ಇನ್ನು ನಾರಾಯಣ ದೇವರ ಕೆಳಗಡೆ ಅದೊಂದು ರೀತಿಯ ಮೋಡಗಳ ಕಲ್ಪನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ. ಇದಿಷ್ಟು ನಮ್ಮ ಚಿತ್ರದ ಒಟ್ಟಾರೆ ಭಾಗದಲ್ಲಿ ಇಲ್ಲಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸ್ತೀವಿ. ಇಲ್ಲೊಬ್ರು ಯಾರು ಕ್ಯಾನ್ ಯು ಪ್ಲೀಸ್ ಡ್ರಾ ಶ್ರೀ ರಾಘವೇಂದ್ರ ಸ್ವಾಮಿ ದೇವರು ಅಂತ ಕೇಳಿದ್ದಾರೆ. ಅದು ನೋಡೋಣ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುವ ಸಂದರ್ಭಕ್ಕೆ ನೋಡೋಣ, ಇವಾಗ ಬೇಡ. ಓಕೆ, ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾಕೆ, ಒಬ್ಬರೊಬ್ಬರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಬಹುಶಃ ನಿಮ್ಮ
ಸಿಸ್ಟಮಲ್ಲಿ ನೀವು ಆಡಿಯೋ ಇನ್ಕ್ರೀಸ್ ಮಾಡ್ಕೊಳ್ಳಿ, ಆಡಿಯೋ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು ಇಲ್ಲಿ ನಮ್ಮ ಬೇಸಿಕ್ ಡ್ರಾಯಿಂಗನ್ನು ನಾವು ಮುಗಿಸ್ಕೊಂಡಿದ್ದೀವಿ. ಅಂದರೆ ಬೇಸಿಕ್ ಡ್ರಾಯಿಂಗ್ ಅಂದರೆ ಪ್ಲ್ಯಾನಿಂಗು, ಇದು ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತಕ್ಕಂಥ ಪ್ಲ್ಯಾನಿಂಗನ್ನು ಮುಗಿಸ್ಕೊಂಡಿದ್ದೀವಿ. ಈಗ ನೀವು ಅದನ್ನೆಲ್ಲ ಎರೇಸ್ ಮಾಡಿಕೊಂಡು ನಿಮ್ಮ ಪೇಪರಲ್ಲಿ ಡಲ್ಲಾಗಿ ಮಾಡ್ಕೊಳ್ಳಿ. ನಾವೀಗ ಅದನ್ನು ಮೇಲ್ಗಡೆ ವೈರ್ ಫ್ರೇಮ್ ಲೆವೆಲ್ 1 ಮಾಡೋಣ. ಈಗ ಅದಾದಮೇಲೆ ವೈರ್ ಫ್ರೇಮ್ ಲೆವೆಲ್ 2 ಹೋಗಿ ಅದಾದ ನಂತರ ಫೈನಲ್ ಡ್ರಾಯಿಂಗ್ ಮಾಡಬೇಕಾಗತ್ತೆ. ಈಗ ನಾವು ವೈರ್ ಫ್ರೇಮ್ ಲೆವೆಲ್ಗೆ ಮೊದಲನೇ ಸ್ಟೆಪ್ಗೆ ಕಾಲಿಡೋಣ. ಅದಕ್ಕಿಂತ ಮುಂಚೆ ಈಗ ಬರೆದಿರೋದನ್ನು ಸಣ್ಣಕ್ಕೆ ಅಳಿಸ್ಕೊಂಡು ನಿಮಗೆ ಮಾತ್ರ ಕಾಣೋ ಹಾಗೆ ಇಟ್ಕೊಳ್ಳಿ. ಅದರ ಮೇಲೆ ನಾವೀಗ ಡೆವಲಪ್ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಇದು ನಾವೀಗ ಮಾಡೋವಂಥದ್ದು ಫೈನಲ್ ಡ್ರಾಯಿಂಗ್ ಅಲ್ಲ. ಇಲ್ಲೂ ಕೂಡ ನಾವೀಗ ನಮಗೆ ಸ್ಥೂಲವಾಗಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಸಿಕ್ಕಿದೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡಿ ನಮ್ಮ ವೈರ್ ಫ್ರೇಮ್ ಲೆವೆಲ್ ಮೊದಲನೇದು ಇನ್ಕ್ರೀಸ್ ಮಾಡ್ತಾ ಹೋಗುವಂಥದ್ದು ಇದನ್ನು ನಾವೀಗ ಫಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಲೆವೆಲ್ಗೆ ನಮಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ನಾವೀಗ ಮೊದಲನೇ ವೈರ್ ಫ್ರೇಮಿಂಗ್ ಲೆವೆಲಲ್ಲಿ ನಾವು ಪ್ರಾರಂಭ ಮಾಡೋಣ. ಸುಮಾರು ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನುವ ಕಲ್ಪನೆಗೆ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಇದು ನಮಗೆ. ಕಣ್ಣು ಯಾವ ಆ್ಯಂಗಲಲ್ಲಿ ಬರಬೇಕು, ಮುಖ ಯಾವ ಆ್ಯಂಗಲಲ್ಲಿ ಬರಬೇಕು ಅನ್ನೋದಕ್ಕೆ ಈ ಥರ ಸ್ವಲ್ಪ ಡಲ್ಲಾಗಿ ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ನಾವು ಕಣ್ಣು ಮೂಗು ಹೈಟ್ಗಳ ಬಗ್ಗೆ ನಾನು ಈ ಸತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೀಗಾಗಲೇ ಗೊತ್ತಿದೆ ಮುಖದಲ್ಲಿ ನಾವು ಎಷ್ಟು ಭಾಗ ಮಾಡ್ಕೊಳ್ಬೇಕು, ಹೇಗಿರಬೇಕು ಅನ್ನೋದು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇದು ವಾಸುದೇವರೂಪಿ ಭಗವಂತ, ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಧ್ರುವರಾಜರು ಧ್ಯಾನ ಮಾಡ್ತಾ ಇರುವಾಗ ವಾಸುದೇವರೂಪಿಯಾಗಿ ಬಂದ ಭಗವಂತ ಧ್ರುವರಾಜರಿಗೆ ಅನುಗ್ರಹವನ್ನು ಮಾಡಿದಂಥ ರೂಪ ಇದು. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಧ್ರುವರಾಜರು ಪುರುಷರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಯಾವ ರೂಪ ತನ್ನ ಕಣ್ಣೆದುರಿಗೆ ಆ ಧ್ಯಾನ ಸ್ಥಿತಿಯಲ್ಲಿತ್ತೋ ಆ ಧ್ಯಾನ ಸ್ಥಿತಿಯಲ್ಲಿ ಇದ್ದಂತಹ ರೂಪವೇ ಎದುರುಗಡೆ ಆವಿರ್ಭಾವ ಆದಾಗ ಧ್ರುವರಾಜರು ಮೂಕವಿಸ್ಮಿತರಾಗ್ತಾರೆ. ಆಗ ಪರಮಾತ್ಮ ತನ್ನ ಪಾಂಚಜನ್ಯದಿಂದ ಧ್ರುವರಾಜರ ಕೆನ್ನೆಯನ್ನು ಮುಟ್ಟಿದಾಗ ಆ ಕೆನ್ನೆಯಿಂದ ವದನದಿಂದ ನಿರಾಮತ್ತಾಗಿ ಯಾವುದೇ ತೊಂದರೆ ಇಲ್ಲದೆ ಭಗವಂತ ನುಡಿಸಿದಂತೆ ಅಲ್ಲಿ ನಿರರ್ಗಳವಾದ ರೀತಿಯ ಸ್ತೋತ್ರಗಳು ಧ್ರುವರಾಜರ ಮುಖಕಮಲದಿಂದ ಹೊರಹೊಮ್ಮುತ್ತೆ. ಆ ಧ್ರುವರಾಜರು ಅಂಥ ಸ್ತೋತ್ರವನ್ನು ಮಾಡುವಂಥದ್ದು ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತಕ್ಕಂಥ ಶ್ಲೋಕ ಎಲ್ಲ ನೀವು ಕೇಳೇ ಇರ್ತೀರಿ. ಎಲ್ಲ ಉಪನ್ಯಾಸಕರು ಇದನ್ನು ತಮ್ಮ ಮಂಗಳಾಚರಣೆಯಲ್ಲೂ ಎಷ್ಟೋ ಜನ ಹೇಳ್ತಾರೆ. ನಮ್ಮ ಹಿರಿಯ ಹಿಂದಿನ ಪೇಜಾವರ ಶ್ರೀಗಳಿಗೆ ಭಾರೀ ಅಚ್ಚುಮೆಚ್ಚಿನ ಶ್ಲೋಕ ಇದು. ಅವರು ಈ ಶ್ಲೋಕ ಹೇಳದೆ ತಮ್ಮ ಉಪನ್ಯಾಸವನ್ನು ಪ್ರಾರಂಭನೇ ಮಾಡ್ತಿರಲಿಲ್ಲ. ಯಾರು ನಮ್ಮ ಮಾತಿನ ಒಳಗೆ ಕುಳಿತು ನಮ್ಮ ಹೃದಯದೊಳಗೆ ಕೂತು ನಮ್ಮ ಸುಪ್ತವಾಗಿರ್ತಕ್ಕಂತಹ ಮಾತನ್ನು ಅದನ್ನು ಎಚ್ಚರಗೊಳಿಸಿ ಅದಕ್ಕೆ ಪುನಃ ಉಜ್ಜೀವನವನ್ನು ಮಾಡಿ ಅದನ್ನು ಹೊರಡುವಂತೆ ಮಾಡಿ ಮಾಡ್ತಾ ಇದ್ದಾನೋ ಪರಮಾತ್ಮ, ಅವನು ಅಖಿಲ ಶಕ್ತಿಧರ. ಅವನು ಎಲ್ಲ ಪರಮಾತ್ಮ ಜಗತ್ತಿನಲ್ಲಿ ಯಾವ್ಯಾವುದು ಶಕ್ತಿ ಅಂತ ಕರೆಸ್ಕೊಳ್ತಕ್ಕಂಥದ್ದಿದೆ ಆ ಎಲ್ಲ ಶಕ್ತಿಗೂ ಅವನೇ ಧಾರಕ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತಕ್ಕಂಥದ್ದು. ಅಖಿಲ ಶಕ್ತಿಧರ ಸುಧಾನ್ ಅನ್ಯಾಂಶ ಹಸ್ತಚರಣ ಶ್ರವಣ ತ್ವಗಾದಿ, ನಮ್ಮ ಎಲ್ಲ ಇಂದ್ರಿಯಗಳಿಗೂ ಚೈತನ್ಯವನ್ನು ನೀಡ್ತಕ್ಕಂತಹ
ಪರಮಾತ್ಮ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಭಗವಂತನಿಗೆ ನೆನೆಸ್ಕೊಳ್ತಕ್ಕಂಥ ಪುರುಷ ಸೂಕ್ತದಿಂದ ವಿಶೇಷವಾಗಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತಕ್ಕಂಥ ನಮನವನ್ನು ಮಾಡ್ತಾ ಧ್ರುವರಾಜರು ಆ ಶ್ಲೋಕದಿಂದ ನಮ್ಮೆಲ್ಲರಿಗೂ ಪರಮಾತ್ಮನ ಚಿಂತನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಒಳಗಡೆ ನಿಂತು ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಈ ಕೆಲಸ ನಡೆಸ್ತಾನೆ ಅಂತಕ್ಕಂಥದ್ದು. ಯಾರು ಅಂತರ್ಯಾಮಿ ತತ್ವವನ್ನೇ ಒಪ್ಪದೇನೆ ನಾವೇ ಇದನ್ನೆಲ್ಲ ಮಾಡೋರು ಅಥವಾ ಆ ಪರಮಾತ್ಮನಿಗೂ ನಮಗೂ ಅಭೇದ ಅಂತಕ್ಕಂಥ ಚಿಂತನೆ ಮಾಡೋರಿಗೂ ಕೂಡ ಉತ್ತರ ರೂಪದಲ್ಲಿ ಇಲ್ಲಿ ಧ್ರುವರಾಜರು ತಮ್ಮ ಸ್ತೋತ್ರದ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ಚಿಂತನೆ ಮಾಡಬಹುದು. ಹೀಗೆ ಪರಮಾತ್ಮನ ಕೈಗಳು ಯಾವ್ಯಾವ ಕೈಗಳಲ್ಲಿ ಯಾವ್ಯಾವುದನ್ನು ಹಿಡಿದಿದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಕೆಳಗಡೆಯ ಕೈ, ಆ ಕೆಳಗಡೆಯ ಕೈಯಲ್ಲಿ ಗದೆಯನ್ನು ಧರಿಸಿರ್ತಕ್ಕಂಥ ರೂಪ ಪರಮಾತ್ಮ. ಗದೆ ಸ್ಟ್ರೈಟ್ ಆಗೂ ಇರ್ಬೋದು ಅಥವಾ ನಾನು ಸ್ವಲ್ಪ ಟಿಲ್ಟ್ ಮಾಡ್ಬೋದು ಬೇಕಾದರೆ ಆ ಗದೆಯನ್ನು. ಆ ಕೈ ಗದೆಯ ಭಾಗವನ್ನು ಮತ್ತೆ ನೋಡೋಣ. ಯಾಕೆಂದರೆ ಆ ಕೈಗಳ ಭಾಗ ನಾವು ಪ್ರಾರಂಭ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ನಾವು ಈಗ ಹಾಕ್ಕೊಳ್ತಾ ಇರೋದು ಕೂಡ ವೈರ್ ಫ್ರೇಮ್ ಆದ್ದರಿಂದ ವೈರ್ ಫ್ರೇಮಲ್ಲಿ ಅದನ್ನು ಸರಿಯಾಗಿ ನಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಹೀಗೆ ಇದು ಕೈ ಒಂದು ಮಡಚಿರುವಂಥ ಕೈ ತೋರಿಸ್ತಾ ಇದ್ದೀನಿ. ಈ ಮಡಚಿರುವಂಥ ಕೈಯಲ್ಲಿ ಪರಮಾತ್ಮ ಕೆಳಗಡೆ ಕಮಲವನ್ನು ಹಿಡಿದುಕೊಂಡಿರೋ ಹಾಗೆ ಇದನ್ನು ಮತ್ತೆ ನಾವು ಗಮನಿಸೋಣ. ಇನ್ನು ಚಕ್ರ ಹಿಡಿದಿರ್ತಕ್ಕಂತಹ ಕೈ, ಸ್ವಲ್ಪ ಬೆರಳುಗಳನ್ನು ವ್ಯತ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ರಫ್ ಆಗಿ ನಾವು ಒಂದು ಡ್ರಾಯಿಂಗ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆ ಚಿತ್ರ ಆ ಭಾಗ ಬರೆಯುವಾಗ ನಮಗೆ ಯಾವ ಸಮಸ್ಯೆನೂ ಆಗಲ್ಲ. ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದು ಕ್ಲಾರಿಟಿ ಪರ್ಫೆಕ್ಟ್ ಆಗಿರುತ್ತೆ. ಮತ್ತು ಒಂದು ಕೈಯಿಂದ ಪಾಂಚಜನ್ಯವನ್ನು ಧ್ರುವರಾಜರ ಕೆನ್ನೆಗೆ ಭಗವಂತ ತಗಲಿಸ್ತಾ ಇದ್ದಾನೆ ಅಂತಕ್ಕಂಥ ಕಲ್ಪನೆಯನ್ನು ನಾವಿಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಈ ಕೈಯ ಭಾಗ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಬೆರಳುಗಳೆಲ್ಲ ಬರೀಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಬರೀರಿ. ನಾನು ಇನ್ನು ಬೇಕಾದರೆ ನಿಮ್ಮ ಅನುಕೂಲಕ್ಕೋಸ್ಕರ ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ಆ ಹೆಬ್ಬೆಟ್ಟನ್ನು ಗುರುತಿಸ್ಕೊಂಡ್ಬಿಡೋಣ. ಹೆಬ್ಬೆಟ್ಟನ್ನು ಗುರುತಿಸ್ಕೊಂಡ್ಬಿಟ್ರೆ ನಮಗೆ ಹೇಗೆ ಟರ್ನ್ ಆಗಿದೆ ಅಂತಕ್ಕಂಥದ್ದು ನಮಗೊಂದು ಐಡಿಯಾ ಬರುತ್ತೆ. ಅದಾದ ನಂತರ ಕೆನ್ನೆಗೆ ಆ ತಗುಲುವ ಭಾಗವನ್ನು ಕೆನ್ನೆಯ ಹತ್ತಿರ ತಗೊಂಡು ಬಂದರೆ ಆಗ ಶಂಖವನ್ನು ನಾವು ಉಳಿದ ಭಾಗ ಹೇಗೆ ಬಂತು ಅಂತ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ.
ಹೀಗೆ ಶಂಕದ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ. ನನಗೆ ಇಲ್ಲಿ ಯಾರೋ ಬ್ಲೂ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಲ್ರಿಗೂ ಆ ಸಮಸ್ಯೆ ಇದೆಯಾ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲೊಬ್ರು ಯಾರೋ ಡ್ರಾಯಿಂಗ್ ಫುಲ್ ಬ್ಲೂ ಆಗಿದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಒಬ್ರು ಕಾಮೆಂಟ್ ಇದೆ ಇಲ್ಲಿ. ಈಗ ಕೈ ಭಾಗವನ್ನು ಕೂಡ ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಈ ರಫ್ ಡ್ರಾಯಿಂಗ್ನ ಆಧಾರದ ಮೇಲೆ ನಾವು ಡೆವಲಪ್ ಮಾಡುವಾಗ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಇದನ್ನು ಫೈನಲ್ ಡ್ರಾಯಿಂಗ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಬೇಡಿ ಅಷ್ಟೇ. ಇದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತ ನಾವು ಇದನ್ನು ನಮ್ಮ ಕೈಗೆ ಸ್ವಲ್ಪ ಫ್ರೀನೆಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ನಾವು ಡ್ರಾಯಿಂಗ್ ಮಾಡೋದ್ರಿಂದ. ಯಾಕೆಂದರೆ ನಾವು ಇಷ್ಟು ದಿವಸ ನಾವು ಮಾಡಿದಂಥ ಎಷ್ಟೋ ಡ್ರಾಯಿಂಗ್ಗಳೆಲ್ಲ ಒಂದು ರೀತಿ ಜಿಯೋಮೆಟ್ರಿಕಲ್ ಆಗಿ, ಅಂದರೆ ಎಡಗಡೆ ಹೇಗೋ ಬಲಗಡೆನೋ ಹಾಗೆ ಇಟ್ಕೊಂಡು ಒಂದು ರೀತಿ ತುಂಬ ಸ್ಟಿಫ್ ಆಗಿರ್ತಾ ಇತ್ತು. ಈಗ ಆ ಸ್ಟಿಫ್ನೆಸ್ಗೆ ಅವಕಾಶ ಇಲ್ಲ ಇಲ್ಲಿ ನಮಗೆ ಚಿತ್ರದಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿಗೆ ಹೆಚ್ಚು ಅವಕಾಶ ಇದೆ. ಅನಾಟಮಿಕಲಿ ನಾವು ಅದನ್ನು ಚೆನ್ನಾಗಿ ತೋರಿಸ್ಲಿಕ್ಕೂ ಅವಕಾಶ ಇದೆ ಇಲ್ಲಿ. ಅವಕಾಶಗಳನ್ನು ಚೆನ್ನಾಗಿ ಬಳಸ್ಕೊಂಡು ನಾವು ಅದಕ್ಕೆ ಚೆನ್ನಾಗಿ ಒಂದು ಒಳ್ಳೆಯ ಡಿಸೈನ್ನ ಕಲ್ಪನೆಯನ್ನು ಕೊಟ್ಟರೆ ಒಳ್ಳೆಯ ಎಫೆಕ್ಟನ್ನು ನಾವು ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ. ಚಿತ್ರ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತಲೆ ಹಿಂದೆ ಒಂದು ರೀತಿಯ ಪ್ರಭಾವಳಿಯನ್ನು ಕೊಡ್ತಾ ಇದ್ದೀನಿ. ರಫ್ ಆಗಿ ಮಾಡ್ಕೊಳ್ಳಿ, ತುಂಬ ಡಾರ್ಕ್ ಆಗಿ ಮಾಡ್ಕೊಳ್ಬೇಡಿ. ಮತ್ತೆ ಹೇಳ್ತಾ ಇರ್ತೀನಿ. ಸ್ವಲ್ಪ ಕೈ ವ್ಯತ್ಯಾಸ ಮಾಡ್ಕೊಳ್ಬೇಕಾಗಿದೆ. ಬೆರಳುಗಳಲ್ಲಿ ಗದೆಗೆ ಸೂಟ್ ಆಗ್ತಾ ಇಲ್ಲ ಅದು. ಒಂದು ನಿಮಿಷ. ಈಗ ಒಂಚೂರು ಬೆರಳುಗಳನ್ನು ವ್ಯತ್ಯಾಸ ಮಾಡ್ಕೊಂಡು ಗದೆ ಆ್ಯಂಗಲ್ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ವಸ್ತ್ರದಲ್ಲೂ ಅಷ್ಟೇ ಸ್ವಲ್ಪ ಸೊಂಟಕ್ಕೊಂದು ಪಟ್ಟಿಯ ಜೊತೆಗೊಂದು ಕಟ್ಕೊಂಡಂಥ ವಸ್ತ್ರದ ರೀತಿಯಲ್ಲಿ ಮಾಡಿ, ನಂತರ
ನಂತರ ಹೀಗೆ ಕಾಲನ್ನು ಮುಂದಿಟ್ಟ ಹಾಗೆ ತೋರಿಸ್ಕೊಳ್ಳೋಣ. ನಾನು ಇನ್ನೇನು ಹೇಳೋದು, ಫೋನ್ ಮಾಡಬೇಡಿ ಅಂದ್ರೂ ಮಾಡ್ತಾ ಇದ್ದಾರೆ. ಓಕೆ, ಗಾಯತ್ರಿ ನಾಮಕ ಪರಮಾತ್ಮನನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಗಾಯತ್ರಿ ನಾಮಕ ಪರಮಾತ್ಮನನ್ನು ನಾನು ಆನ್ಲೈನ್ ಕ್ಲಾಸ್ಗಳಲ್ಲಿ ಹೇಳಲಿಕ್ಕೆ ಅದು ಪ್ರಿಫರ್ ಮಾಡೋದಿಲ್ಲ. ಅದಕ್ಕೆ ಮಂತ್ರದ ದೊಡ್ಡ ಭಾಗ ಅದನ್ನು ನಾನು ಆನ್ಲೈನ್ ಕ್ಲಾಸ್ಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ದಯವಿಟ್ಟು ಅದು ಗಾಯತ್ರಿ ಮಂತ್ರದ ಬಗ್ಗೆ ನಾವು ಚಿಂತನೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಆ ವಿಷಯದಲ್ಲಿ ಮತ್ತೆ ನಾವು ವಿಚಾರ ಮಾಡೋದು ಬೇಡ. ಈಗಾಗಲೇ ಹಿಂದೆಯೇ ಅದ್ರ ಬಗ್ಗೆ ನಾವು ಒಂದು ಸತಿ ಹೇಳಿದ್ದೀನಿ. ಗಾಯತ್ರಿ ಮಂತ್ರದ ಚಿತ್ರವನ್ನು ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ. ಸರಿ, ಈಗ ನಮ್ಮ ಕೈಗಳ ರಫ್ ಡ್ರಾಯಿಂಗ್ ಆಗಿದೆ. ಅಲ್ಲಿ ಇನ್ನು ಧ್ರುವರಾಜರ ಭಾಗದ ಒಂದು ರಫ್ ಡ್ರಾಯಿಂಗ್ ಮಾಡಿಕೊಂಡು ನಾವು ನೆಕ್ಸ್ಟ್ ಲೆವೆಲ್ ಫೈನ್ ಟ್ಯೂನಿಂಗ್ ಡ್ರಾಯಿಂಗ್ ಮಾಡಲಿಕ್ಕೆ ಶುರು ಮಾಡೋಣ. ಇದು ಮುಗ್ಧ ಬಾಲಕ, ಪುಟ್ಟ ಬಾಲಕ. ಆ ದೃಷ್ಟಿಯಿಂದ ಕಣ್ಣು ಮುಚ್ಚಿಕೊಂಡು ನಿಂತಹ ಸುಮಾರು 7-8 ವರ್ಷದ ಬಾಲಕ ಧ್ರುವನ ಕಲ್ಪನೆಯನ್ನು ತಲೆಗೆ ಮುಡಿ ಕಟ್ಟಿಕೊಂಡಿರ್ತಕ್ಕಂಥದ್ದು ತೋರಿಸ್ಬೇಕಿಲ್ಲಿ. ದಯವಿಟ್ಟು ನೀವು ಯಾರು ಈಗ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಹಾಕಿದ್ರೆ ನಾನು ನೋಡ್ಲಿಕ್ಕಾಗಲ್ಲ. ನಿಮ್ಮ ಚಾಟಲ್ಲೇ ಹೇಳಿ ದಯವಿಟ್ಟು. ಯಾರು ಇದನ್ನು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತುಂಬ ಫಾಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಡಿವಿಯೇಟ್ ಆಗುತ್ತೆ ಇಲ್ಲಿ. ಆದ್ದರಿಂದ ದಯವಿಟ್ಟು ನೀವು ಏನು ಹೇಳಬೇಕು ಇಲ್ಲಿ ಚಾಟಲ್ಲೇ ಅದನ್ನು ತಿಳಿಸಿದ್ರೆ ಒಳ್ಳೆಯದು. ಧ್ರುವರಾಜರ ಪುಟ್ಟ ಆ ಬಾಲಕನ ದೇಹವನ್ನು ನಾವು ಗಮನಿಸ್ತಾ ಹೋಗೋಣ. ಕೈಗಳು, ಆ ಬೆರಳುಗಳನ್ನು ನಾವು ಮತ್ತೆ ಫೈನ್ ಟ್ಯೂನಿಂಗಲ್ಲಿ ನೋಡೋಣ. ಈಗ ಹೈಟ್ ಮಾತ್ರ ಸಾಕು. ಬೆರಳುಗಳು ಹೇಗೆ ಬಂದಿದೆ, ಹೇಗೆ ಟರ್ನ್ ಆಗಿದೆ ಅನ್ನೋದನ್ನೆಲ್ಲ ಮತ್ತೆ ನಾವು ನೆಕ್ಸ್ಟ್ ಲೆವೆಲ್ ಡ್ರಾಯಿಂಗಲ್ಲಿ ಅದನ್ನು ಮುಂದುವರಿಸೋಣ. ಹೀಗೆ ಧ್ರುವರಾಜರ ಕೈಗಳು, ಎರಡೂ ಕೈಗಳು ಜೋಡಿಸಿದಂತಹ ಕೈಗಳು. ಯಜ್ಞೋಪವೀತ ಒಂದು ಸಾಕು. ಇಲ್ಲಿ ತಲೆಗೆ ಕಟ್ಟಿಕೊಂಡಿರ್ತಕ್ಕಂತಹ ಗಂಟುಗಳು ಹೀಗೆ ತೋರಿಸೋಣ. ಇಷ್ಟು ಮಾಡಿ ಸೊಂಟಕ್ಕೆ ಒಂದು ವಸ್ತ್ರವನ್ನು ಕಟ್ಟಿಕೊಂಡು ನಿಂತ ಹಾಗೆ ತೋರಿಸೋಣ.
ಬ್ರಹ್ಮಚಾರಿ ಆದ್ದರಿಂದ ಅಲ್ಲಿ ಕಚ್ಚೆ ಪಂಚೆಯ ಪರಿಕಲ್ಪನೆ ಬೇಡ. ಹೀಗೆ ಮತ್ತೊಂದು ಪಾದಕ್ಕೆ ಅಂಟಿಕೊಂಡು ನಿಂತ ಹಾಗೆ ಇರಲಿ ಅದು. ಇನ್ನು ಕೆಳಗಡೆಯ ಪಾದ ಹೀಗೆ ಎಡಪಾದವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ನಮ್ಮ ಚಿತ್ರದಲ್ಲಿ ಪ್ರಧಾನ ಭಾಗ ಈ ಇಬ್ಬರು ಭಗವಂತ ಮತ್ತು ಧ್ರುವರಾಜರು, ಇವರಿಬ್ಬರನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಂಡಿದ್ದೇವೆ. ಇನ್ನು ನಮ್ಮ ಫೈನ್ ಟ್ಯೂನ್ ಡ್ರಾಯಿಂಗನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಮರಗಳು ಎಲ್ಲೆಲ್ಲಿ ಬರುತ್ತೆ ಅಂತಕ್ಕಂಥ ಭಾಗವನ್ನು ಕೂಡ ನಾವು ನೋಡ್ಕೊಂಡಿದ್ದೇವೆ. ಅದು ಸುಮ್ಮನೆ ಸಜೆಸ್ಟಿವ್ ಆಗಿ ಅದು ಹೇಗೆ ಬರಬೇಕು ಅನ್ನೋದನ್ನು ನಾವಿಲ್ಲಿ ಲೈನ್ಗಳು ಹಾಕ್ಕೊಂಡ್ಬಿಟ್ಟಿದ್ರೆ ಮತ್ತೆ ನಮಗದು ಮರ ಡ್ರಾಯಿಂಗ್ ಮಾಡುವಾಗ ನಮಗೆ ಅನುಕೂಲ ಆಗುತ್ತೆ. ಮರ ಇನ್ನೂ ದೊಡ್ಡದು ಮಾಡಿದಷ್ಟು ಮರಕ್ಕೆ ಅದರಲ್ಲಿ ಎಫೆಕ್ಟನ್ನು ಇದನ್ನು ಚೆನ್ನಾಗಿ ತೋರಿಸ್ಬೋದು. ಅಗಲವಾದ ವಿಸ್ತಾರವಾದ ಮರವನ್ನು ತೋರಿಸಿದಾಗ ಸರಿ. ಈ ಮರದ ಭಾಗ ನಾವೇನು ನೋಡ್ತಾ ಇದ್ದೀವಿ ಅದು ತುಂಬ ಹಿಂದ್ಗಡೆ ಡಲ್ ಆಗಿರಬೇಕಾಗುತ್ತೆ, ಇಲ್ಲಾಂದ್ರೆ ತುಂಬ ಡಾರ್ಕ್ ಆಗಿರಬೇಕಾಗುತ್ತೆ. ಕಾಂಟ್ರಾಸ್ಟನ್ನು ಅದನ್ನು ನಾವು ಆಮೇಲೆ ಡಿಸೈಡ್ ಮಾಡೋಣ. ಈಗಂತೂ ನಿಮ್ಮ ಡ್ರಾಯಿಂಗ್ ಇಷ್ಟಾಗಿದ್ದರೆ ಇಷ್ಟು ಡ್ರಾಯಿಂಗನ್ನು ನಾವು ಈ ಹಂತಕ್ಕೆ ಸ್ವಲ್ಪ ಎರೇಸ್ ಮಾಡಿಕೊಂಡು ಡಲ್ ಮಾಡ್ಕೊಳ್ಳಿಕ್ಕೆ ನಾವೀಗ ಪ್ರಾರಂಭ ಮಾಡೋಣ. ಡಲ್ ಮಾಡಿಕೊಂಡ್ರೆ ನಮಗೆ ಮುಂದಿನ ಚಿತ್ರದ ಬೆಳವಣಿಗೆಗೆ ಅದು ಅನುಕೂಲ ಆಗುತ್ತೆ. ಇನ್ನು ನಾವು ಅದನ್ನು ಡಲ್ ಆಗಿ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ನಿಮ್ಮ ಎರೇಸರಿಂದ ಒರೆಸ್ಕೊಂಡು ಎಷ್ಟು ಥಿನ್ ಆಗುತ್ತೋ ಅಷ್ಟು ಥಿನ್ ಮಾಡ್ಕೊಳ್ಳಿ. ಆ ಲೈನ್ಗಳನ್ನು ಹತ್ತಿರಕ್ಕೆ ನಿಮಗೆ ಮಾತ್ರ ಕಾಣೋ ಹಾಗಿರಲಿ. ನಾವೀಗ ಪ್ರಾರಂಭ ಮಾಡೋಣ. ಪರಮಾತ್ಮನ ಮುಖದಿಂದ ನಾವೀಗ ಫೈನ್ ಟ್ಯೂನ್ ಡ್ರಾಯಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಹುಬ್ಬು, ಪೆನ್ಸಿಲ್ ಶಾರ್ಪ್ ಆಗಿರಲಿ. ನಿಮ್ಮದು ಎಷ್ಟು ಶಾರ್ಪ್ ಆಗಿರುತ್ತೋ ಅಷ್ಟು ಎಫೆಕ್ಟ್ ಚೆನ್ನಾಗಿ ಬರುತ್ತೆ ಕಣ್ಣುಗಳೆಲ್ಲ ಮಾಡುವಾಗ. ಕಮಲಾಯತಾಕ್ಷ, ನಳಿನಲೋಚನ, ಕಮಲಲೋಚನ ಅಂತ ಪರಮಾತ್ಮನಿಗೆ ಬೇರೆ ಬೇರೆ ಹೆಸರುಗಳಿದೆ. ಪರಮಾತ್ಮನ ಕಣ್ಣು ಕಮಲದಂತೆ, ಪದ್ಮದ ಎಸಳುಗಳಂತೆ
ವಿಶಾಲವಾಗಿರ್ತಕ್ಕಂತಹ ಕಮಲದ ಕಣ್ಣುಗಳು, ಕಮಲದಂತೆ ಇರುವ ಕಣ್ಣುಗಳು, ಆ ಮೇಲ್ಭಾಗ, ರೆಪ್ಪೆಯ ಮೇಲ್ಭಾಗ ಸ್ವಲ್ಪ ದಪ್ಪನಾಗಿರಲಿ. ಅದರ ಮೇಲೆ ಒಂದು ಕಣ್ಣಿನ ಗುಡ್ಡೆಯ ಭಾಗವನ್ನು ಸಣ್ಣಕ್ಕೆ ಮಾಡಿಕೊಂಡು ನಂತರ ಮೂಗನ್ನು ಬರಿತಾ ಇದ್ದೇನೆ ಇವತ್ತು ಆ ಭಾಗದಲ್ಲಿ. ನಂತರ ತುಟಿ, ಕೆಳತುಟಿ ಮತ್ತು ಮೇಲ್ತುಟಿ ಎರಡನ್ನು ಕೂಡ ಗಮನಿಸೋಣ. ಮಂದಸ್ಮಿತನಾದಂತಹ ಪರಮಾತ್ಮ, ಆ ತುಟಿಯಲ್ಲಿ ಕಿರಿದಾದ ನಗು ಇರಲಿ. ಮತ್ತೆ ಗದ್ದ ಪರಮಾತ್ಮನ, ನಂತರ ಕೆನ್ನೆಯ ಭಾಗವನ್ನು ಮಾಡೋಣ. ಸ್ವಲ್ಪ ದಪ್ಪ ಲೈನ್ ಹಾಕೋತೀನಿ. ಈ ಕೆನ್ನೆಯಲ್ಲಿ ಆದ ನಂತರ ಕುತ್ತಿಗೆಯಲ್ಲಿ ತ್ರಿವಳಿಯನ್ನು ತೋರಿಸಬೇಕು. ಕಂಠದಲ್ಲಿ ತ್ರಿವಳಿಯ ಧ್ಯಾನದಿಂದ ಪರಮಾತ್ಮ ನಮಗೆ ಒಳ್ಳೆಯ ಕಂಠವನ್ನು ಕೊಡ್ತಾನೆ. ಪರಮಾತ್ಮ ಅವನನ್ನು ಆ ರೀತಿ ಧ್ಯಾನ ಮಾಡೋದರಿಂದ ಅವನ ಸ್ತೋತ್ರ ಮಾಡಲಿಕ್ಕೆ ನಮ್ಮ ಕಂಠ ತುಂಬ ಒಳ್ಳೆಯ ಶ್ರಾವ್ಯವಾದ ಕಂಠವನ್ನು ಈಗಿಲ್ಲದೇ ಇದ್ರೂ ಮುಂದಾದರೂ ಕೊಡ್ತಾನಂತೆ ಪರಮಾತ್ಮ. ಪರಮಾತ್ಮನನ್ನು ಹೇಗೆ ನಾವು ಚಿಂತನೆ ಮಾಡ್ತೀವಿ ಹಾಗೆ ನಮ್ಮ ಫಲಗಳು ಕೂಡ ನಿರ್ಧಾರ ಆಗುತ್ತೆ. ಹಾಗೆ ಪರಮಾತ್ಮನ ಸುಂದರ ರೂಪವನ್ನು ಪ್ರತಿಯೊಂದು ಅವಯವಗಳಲ್ಲೂ ಕೂಡ ಅವನ ಗುಣರೂಪಗಳ ಉಪಾಸನೆಗಳನ್ನು ಮಾಡ್ತಾ ಅವನ ದಿವ್ಯವಾದ ರೂಪವನ್ನು ನೆನೆದರೆ ನಮಗೂ ಕೂಡ ಸಾಧನೆಗೆ ಬೇಕಾದಂಥ ದಿವ್ಯವಾದ ಶರೀರವನ್ನು ಪರಮಾತ್ಮ ಕರುಣಿಸ್ತಾನೆ. ನೀಳವಾದಂಥ ಪರಮಾತ್ಮನ ಕಿವಿಗಳನ್ನು ನಾವು ಚಿಂತನೆ ಮಾಡೋಣ. ಈ ಕಿವಿಯಲ್ಲಿ ಕುಂಡಲವನ್ನು ನೋಡಿದ್ದೇವೆ. ಪರಮಾತ್ಮನ ಕೂದಲು, ತನ್ನ ಕೂದಲಿನಿಂದಲೇ ಒಂದು ಅವತಾರವನ್ನೇ ಮಾಡಿದ್ದಾನೆ ಪರಮಾತ್ಮ. ಕೃಷ್ಣಾವತಾರಕ್ಕೆ ತನ್ನ ಕೃಷ್ಣಕೇಶ, ಶುಕ್ಲಕೇಶಗಳಿಂದಲೇ ತನ್ನ ಬಲರಾಮನಲ್ಲಿ ತನ್ನ ಒಂದು ಸಂಕರ್ಷಣ ರೂಪವನ್ನು ಹಾಗೂ ತಾನೇ ವಾಸುದೇವ ಕೃಷ್ಣನಾಗಿ ಮತ್ತೊಂದು ರೂಪವನ್ನು ತನ್ನ ಕೂದಲಿನಿಂದಲೇ ಸೃಷ್ಟಿ ಮಾಡಿಕೊಂಡಂಥವನು ಪರಮಾತ್ಮ. ಅವನ ಯಾವ ಅವಯವಗಳಿಗೂ ಕೂಡ ಅವನಿಗೂ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂತಹ ಆ ಪರಮಾತ್ಮನ ಈ ಎಲ್ಲ ರೂಪಗಳ ಚಿಂತನೆಯನ್ನು ಅವನ ಚಿತ್ರವನ್ನು ಬರೆಯುವ ಕಾಲಕ್ಕೆ ನಮ್ಮ ಮನಸ್ಸಿಗೆ ತಂದುಕೊಳ್ತಾ ಇದ್ದರೆ ಅದೇ ಒಂದು ಪರಮಾತ್ಮನ ವಿಶಿಷ್ಟವಾದ ಉಪಾಸನೆಯಾಗುತ್ತೆ.
ಈ ಪರಮಾತ್ಮನ ಎದೆಯಲ್ಲಿ ವಿಶಿಷ್ಟವಾದ ಆಭರಣಗಳನ್ನು ಚಿಂತನೆ ಮಾಡ್ತಾ ಕೇಯೂರ ಕುಂಡಲಾದಿ ಆಭೂಷಿತನಾಗಿರ್ತಕ್ಕಂತಹ ಪರಮಾತ್ಮನ ದಿವ್ಯ ರೂಪವನ್ನು ನಾವು ಬರಿತಾ ಹೋಗೋಣ. ಹೀಗೆ ಭುಜಗಳಲ್ಲಿ, ಎರಡೂ ಭುಜಗಳಲ್ಲಿ ಕೇಯೂರವನ್ನು ನಾವು ಚಿಂತನೆ ಮಾಡೋಣ. ನಂತರ ವಾಸ್ತವಿಕವಾಗಿ ಸರ ಇಲ್ಲಿ ಬೆಂಡ್ ಆಗಬೇಕು. ಪರಮಾತ್ಮನ ದೇಹ ಬೆಂಡಾದಾಗ ನಾನಿಲ್ಲಿ ಆ ರೀತಿ ತೋರಿಸ್ತಾ ಇಲ್ಲ, ಯಾಕೆಂದರೆ ಈಗ ಆ ಸರ ಒಂದು ರೀತಿ ಕೆಳಗಡೆಯ ಹೊಟ್ಟೆಯ ಆಭರಣಕ್ಕೆ ಎರಡು ಸೇರಿ ಒಟ್ಟಿಗೆ ಅದು ಲಿಂಕ್ ಆಗಿದೆ ಎನ್ನುವ ಕಲ್ಪನೆ ತೋರಿಸ್ತಾ ಇದ್ದೇನೆ ಇಲ್ಲಿ. ಆ ದೃಷ್ಟಿಯಿಂದ ನಾನಲ್ಲಿ ಸರ ದೇಹ ಬೆಂಡಾದಾಗೆ ಅದನ್ನು ಕೂಡ ನಾನಿಲ್ಲಿ ಬೆಂಡ್ ಮಾಡ್ತಾ ಇಲ್ಲ. ಪರಮಾತ್ಮನ ಎದೆಯ ಭಾಗ, ವಿಶಾಲವಾಗಿರ್ತಕ್ಕಂತಹ ದಿವ್ಯ ವಕ್ಷಸ್ಥಳ, ಇನ್ನು ಪರಮಾತ್ಮ ಕಟಿ ಪ್ರದೇಶ, ನಾಭಿ, ಯಾವ ನಾಭಿಯಿಂದ ಚತುರ್ಮುಖ ಬ್ರಹ್ಮದೇವರೇ ಆವಿರ್ಭಾವರಾದರೂ ಅಂಥ ದಿವ್ಯವಾಗಿರ್ತಕ್ಕಂಥ ಪರಮಾತ್ಮನ ನಾಭಿ. ನಾಭಿಗೆ ದೇಹದ ಮಧ್ಯಸ್ಥಾನ ಅಂತಲೂ ಹೆಸರು. ಹೀಗೆ ಪರಮಾತ್ಮನ ದೇಹದಲ್ಲಿ ನಾಭಿಯ ಜಾಗವನ್ನು ನಾವೀಗ ನೋಡಿದ್ವಿ. ಈಗ ಪರಮಾತ್ಮನ ತೋಳುಗಳು, ಬಾಹುಗಳಲ್ಲಿ ಶಕ್ತಿಯುತವಾಗಿರ್ತಕ್ಕಂತಹ ಅಂಥ ತೋಳುಗಳು, ಬಾಹುರಾಜನ್ಯ ಕೃತಃ. ಈಗ ಕೈಗಳಲ್ಲಿ ಇರ್ತಕ್ಕಂಥ ತೋಳುಬಂದಿಯನ್ನು, ಕಡಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಧ್ರುವನನ್ನು ತೋರಿಸಿ ಅಂತ ಕೇಳ್ತಾ ಇದ್ದಾರೆ ಒಬ್ಬರು, ಮತ್ತಿಲ್ಲಿ
ಭಾರತೀಯ ಅನ್ನುವರು ತುಂಬ ಅವ್ರಿಗೆ ಆಗಿಂದ ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಈಗ ನಾನು ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದೇನೆ ಇವತ್ತು. ನಾನು ಸ್ವಲ್ಪ ಆಗಲೇ ಒಬ್ಬರು ಯಾರೋ ಸ್ಲೋ ಆಗಿ ಮಾಡಿ ಅಂತ ಕೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಹೆಚ್ಚು ಸ್ಪೀಡಲ್ಲಿ ಇಲ್ಲ. ನಮಗೀಗಾಗಲೇ 5 ಗಂಟೆ ಆಯಿತು. ನಾನು ಇನ್ನು 1 ಅವರಲ್ಲಿ ಇದನ್ನು ಮುಗಿಸ್ಬೇಕಾದ್ರಿಂದ ನಾನು ಸ್ವಲ್ಪ ಸ್ಪೀಡನ್ನು ಪಿಕಪ್ ಮಾಡ್ತೀನಿ ಇವಾಗ. ಇಲ್ಲಾಂದರೆ ನಾವು 5 ಗಂಟೆ, ಈಗ 5 ಗಂಟೆ ಆಯಿತು ಅಂತಂದರೆ 6 ಗಂಟೆ ಒಳಗೆ ನಮಗೆ ಮರ ಗಿಡ ಎಲ್ಲ ತುಂಬ ಮಾಡಲಿಕ್ಕಿದೆ ಇವತ್ತು. ಆ ದೃಷ್ಟಿಯಿಂದ ಸ್ವಲ್ಪ ಇನ್ನು ನಾವು ಸ್ಪೀಡಲ್ಲಿ ಹೋಗಬೇಕಾಗತ್ತೆ. ನಿಮ್ಗೆ ಅಕಸ್ಮಾತ್ ಈ ಸ್ಪೀಡ್ ಪಿಕಪ್ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ನೀವು ಆಮೇಲೂ ಕೂಡ ಇದನ್ನು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆ ದೃಷ್ಟಿಯಿಂದ ನೀವು ಯಾರು ಕೂಡ ತುಂಬ ಧಾವಂತ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ಪೀಡ್ ಸರಿ ಇದೆ, ನಾವು ಮಾಡ್ತಾ ಇರೋಂಥ ಸ್ಪೀಡಲ್ಲಿ ತುಂಬ ನಿಧಾನ ಏನಿಲ್ಲ, ನಾವು ತುಂಬ ಫಾಸ್ಟಾಗಿ ಏನಿಲ್ಲ. ಹೀಗೆ ಫೈನ್ ಟ್ಯೂನಿಂಗನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಸ್ವಲ್ಪ ಕೆಲವು ಹಂತಗಳಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆ ದೃಷ್ಟಿಯಿಂದ ಬೇಗನೆ ನಾವು ಮಾಡ್ತಾ ಹೋದರೆ ನಮಗೆಲ್ಲ ಭಾಗಗಳನ್ನು ನಾವು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬೆರಳುಗಳನ್ನು ಮಾಡಿಕೊಂಡು ಆನಂತರ ಮಧ್ಯಭಾಗವನ್ನು ಬೇಕಾದರೆ ಒರೆಸ್ಕೊಂಬಿಡಿ. ನಿಮ್ಗೆ ಆವಾಗ ಆ ಗದೆಯ ಭಾಗ ಬಂದಾಗ ಕಷ್ಟ ಆಗಲ್ಲ. ಹೀಗೆ ಗದೆಯ ಭಾಗಕ್ಕೆ ಲೈನ್ ಹಾಕ್ಕೊಂಬಿಟ್ಟಿದ್ದೇನೆ ನಾನು. ಮುಂದೆ ಅದನ್ನು ನಾವು ಕಂಟಿನ್ಯೂ ಮಾಡಿದಾಗ ಆ ಗದೆಯ ಭಾಗ ಚಿತ್ರ ಬರೆಯುವಾಗ ಅದು ಮುಂದುವರ್ಸೋಣ. ಈಗ ಮೊದಲು ಕೈಯೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ. ಓಕೆ, ಈಗ ಹೀಗೆ ಕೈಯ ಭಾಗವನ್ನು ನಾನು ಮುಗಿಸ್ಕೊಂಡಿದ್ದೇನೆ. ಅದರಂತೆ ಇಲ್ಲಿ ಶಂಖವನ್ನು ಹಿಡಿದಿರ್ತಕ್ಕಂಥ ಮತ್ತೊಂದು ಕೈ,
ಹೀಗೆ 4 ಬೆರಳುಗಳನ್ನು ಅಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇಲ್ಲಿ ಶಂಖ ಕೆನ್ನೆಗೆ ತಗಲಬೇಕಾದ್ರಿಂದ ಅದು ಎಷ್ಟು ಸಾಧ್ಯವೋ ಅಷ್ಟು ಕೆನ್ನೆಗೆ ಹತ್ತಿರ ತೊಗೊಂಡು ಬರಬೇಕಾಗತ್ತೆ. ಹೀಗೆ ಹತ್ತಿರ ತೊಗೊಂಬಂದು ನಂತರ ಶಂಖದ ಮೇಲ್ಬದಿಯ ಆಭರಣಗಳ ವಿನ್ಯಾಸವನ್ನು ಅಲ್ಲಿ ತೋರಿಸ್ಕೊಳ್ಳೋಣ. ಅದು ಜನ್ಯ ಭಾಗ ನಂತರ ಅಲ್ಲಿ ಮಾಡಿಕೊಳ್ಬಹುದು. ಹೀಗೆ ಪರಮಾತ್ಮನ ಮತ್ತೊಂದು ಅಂಗೈಯನ್ನು ನಾವಿಲ್ಲಿ ಮಾಡಿಕೊಂಡಿದ್ದೇವೆ. ಈಗ ಅಂಗೈ ಆದ ನಂತರ ಆ ಜಾಗಕ್ಕೆ ಸರಿಯಾಗಿ ಅಲ್ಲಿಗೆ ಬಂದು ಸೇರ್ತಕ್ಕಂಥ ಕೈಯ ಮತ್ತೊಂದು ಭಾಗ, ಅಲ್ಲಿಗೆ ನಾವೊಂದು ಕಡಗ ಹಾಕಬೇಕಾಗತ್ತೆ. ನಾಳೆ ಯಾರು ಡಿಜಿಟಲ್ ಆರ್ಟ್ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀರಿ, ನಾಳೆ ಬಹುಶಃ ಕ್ಲಾಸ್ ಮಾಡೋದು ಅನುಮಾನ ಅಂತ ಅನ್ನಿಸ್ತಾ ಇದೆ ಈಗಿನ ನನ್ನ ಅಂದಾಜಿನ ಪ್ರಕಾರ. ಒಂದು ವೇಳೆ ಆದರೂ ಆಗಬಹುದು. ಯಾವುದಕ್ಕೂ ನಾನು ಅದನ್ನು ನಾಳೆ ಅನೌನ್ಸ್ ಮಾಡ್ತೇನೆ, ಬೆಳಗ್ಗೆ ಅನೌನ್ಸ್ ಮಾಡ್ತೇನೆ. ಒಂದು ವೇಳೆ ಆಗಲಿಲ್ಲ ಅಂತಾದರೆ ಪ್ರಾಯ ನಾಳೆ ಆ ಕ್ಲಾಸು ನಡೀಲಿಕ್ಕಿಲ್ಲ ಅಂತ ಈಗಿನ ನಮ್ಮ ಒಂದು ಪ್ಲ್ಯಾನ್ ಪ್ರಕಾರ ಅದು ನಾಳೆಗೆ ಸ್ವಲ್ಪ ಕಷ್ಟ ಇದೆ. ಹೀಗೆ 3 ಕೈಗಳ ಭಾಗ ಕೂಡ ನಮ್ಮದು ನಾವಿಲ್ಲಿ ಮುಗಿಸ್ಕೊಂಡ ಹಾಗೆ ಆಯಿತು. ಈಗ ಇಲ್ಲೊಂದು ಪದ್ಮದ ಹಿಡ್ಕೊಂಡಿರ್ತಕ್ಕಂಥ ಹಸ್ತದ ಭಾಗ ಒಂದು ಮಾಡಿಲ್ಲ ಇನ್ನು. ಅನುಕೂಲ ಆದರೆ ಮಾತ್ರ ನಾಳೆ ತರಗತಿ ನಡೆಯುತ್ತೆ. ಇಲ್ಲಾಂದರೆ ನಾಳೆ ಡಿಜಿಟಲ್ ಆರ್ಟ್ ಲರ್ನಿಂಗ್ ಅಂತಕ್ಕಂಥ ಗ್ರೂಪಲ್ಲಿ ನಾಳೆ ಪ್ರಾಯ ನಡೆಯುವುದು ಸ್ವಲ್ಪ ಸದ್ಯದ ಪರಿಸ್ಥಿತಿಯಲ್ಲಿ ಡೌಟಲ್ಲಿದೆ. ನೋಡೋಣ, ಅದನ್ನು ನಾಳೆ ನಾವು ಅದನ್ನು ಬೆಳಗ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಈಗ ಸದ್ಯಕ್ಕೆ ಈ ಕಮಲದ ಭಾಗವನ್ನು ನಾವಿಷ್ಟು ಇಲ್ಲಿ ಈಗ ನೋಡಿರೋಣ. ಮೊಗ್ಗಾದಂತೆ ಇರತಕ್ಕಂಥ ಕಮಲದ ಭಾಗ ಇನ್ನು. ಅಲ್ಲಿ ಯಾವ ಲೈನ್ ಬೇಡವೋ ಆ ಲೈನನ್ನು ಮಾತ್ರ ಸ್ವಲ್ಪ ಒರೆಸ್ಕೊಂಡು ಬಿಟ್ಟರೆ ನಮ್ಗೆ ಕಮಲದ ಎಫೆಕ್ಟು ಚೆನ್ನಾಗಿ ಸಿಗುತ್ತೆ.
ಹೀಗೆ ಪರಮಾತ್ಮ ಪದ್ಮಹಸ್ತನಾಗಿದ್ದಾನೆ. ಇದಕ್ಕೆಲ್ಲ ಕಡಗ ಇತ್ಯಾದಿಗಳಿಗೆಲ್ಲ ನಾವು ಡೀಟೇಲಾಗಿ ಅಲಂಕಾರಗಳು ಮಾಡಿದ್ರೆ ಎಷ್ಟು ಚೆನ್ನಾಗಾಗತ್ತೆ ಈ ಚಿತ್ರಗಳು ಅಂದರೆ ತುಂಬ ಅದ್ಭುತವಾಗತ್ತೆ. ಆದರೆ ಮೊದಲನೇದ ನಾವೀಗ ಬರೀ 1 ಅವರ್ 2 ಅವರ್ಗೆ ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ನಾನು ಹೆಚ್ಚು ಹೊತ್ತು ಕೂತು ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಹಿಂಟ್ಗಳನ್ನು ಆದಷ್ಟು ಕೊಡ್ತೇನೆ, ನೀವೇ ಅದನ್ನು ಮುಂದುವರಿಸಿ ಮಾಡೋದಾದರೆ ಮಾಡಿ. ಕೆಲವರು ತುಂಬ ಚೆನ್ನಾಗಿ ಈಗಾಗಲೇ ಕಲರಿಂಗು ಎಲ್ಲ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀರಿ, ಚೆನ್ನಾಗಿ ಬರ್ತಾ ಇದೆ. ಹಾಗಂತ ನಾನು ಎಲ್ಲರೂ ಕಲರ್ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಕೆಲವ್ರಿಗೆ ಅದು ಕಷ್ಟ ಆಗ್ಬೋದು. ಮತ್ತು ಎಲ್ಲರೂ ಕಲರಿಂಗ್ ಮಾಡ್ತಾ ಇರೋ ಮೆಥಡು ಸರಿ ಇದೆ ಅಂತಲೂ ಹೇಳೋದಿಲ್ಲ. ಆದರೂ ನಿಮ್ಮ ಪ್ರಯತ್ನದಲ್ಲಿ ಅದನ್ನು ಚೆಂದ ಕಾಣಿಸ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ದೀರಿ, ಸಂತೋಷ. ಒಳ್ಳೆಯ ಪರಿಕ್ರಮ ಅದು, ಒಳ್ಳೆಯ ಉಪಕ್ರಮ, ಚೆನ್ನಾಗಿದೆ ನೀವು ಮಾಡ್ತಾ ಇರುವಂಥ ಎಲ್ಲ ಎಕ್ಸ್ಪೆರಿಮೆಂಟ್ಗಳು. ಅದರಿಂದ ನೀವು ಮುಂದುವರಿಸಿ. ಆ ರೀತಿ ಮುಂದುವರಿಯೋದೇ ನಿಮಗೆ ಚಿತ್ರಕಲೆ ಕಲೀಲಿಕ್ಕೆ ಒಳ್ಳೆಯ ಅನುಕೂಲ ಮಾಡಿಕೊಡುವಂಥದ್ದು. ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಿತ್ರ ಬರಿಬೇಕಾದ್ರೆ ಕೆಲವರು ನನ್ನೊಟ್ಟಿಗೆ ಇಲ್ಲಿ ಬರೆಯೋ ಭಾಗ ಇಟ್ಕೊಳ್ಳೋದಿಲ್ಲ. ಅವರು ಒಂದು ವಾರ ಅಥವಾ 3-4 ದಿವಸ ಆದ ನಂತರ ಕೂತ್ಕೊಂಡು ಡೀಟೇಲಾಗಿ ಡ್ರಾಯಿಂಗ್ ಮಾಡಿ ಕೆಲವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಕ್ರಮನೇ, ಚೆನ್ನಾಗಿದೆ. ಅವರು ನಿಧಾನಕ್ಕೆ ಕೂತ್ಕೊಂಡು ಈ ವಿಡಿಯೋ ಏನಿದೆ ಅದನ್ನು ಪಾಸ್ ಮಾಡ್ಕೊಂಡು ಮಾಡಿ ಮಾಡ್ತಾರಂತೆ. ನಾನು ಕೇಳಿ ಖುಷಿ ಆಯಿತು. ಮತ್ತು ಒಬ್ಬರು ನನಗೆ ಪರ್ಸ್ನಲ್ಲಾಗಿ ಒಂದು ಅವ್ರ ಮನೆಯದು ಘಟನೆಯನ್ನು ವಿಡಿಯೋ ಕಳಿಸಿದ್ದಾರೆ. ಅವ್ರ ಮನೆಯಲ್ಲಿ ಅದನ್ನು ಟಿ ವಿಲಿ ಪ್ಲೇ ಮಾಡ್ತಾರಂತೆ. ನಾನಿಲ್ಲಿ ಹೇಳ್ಕೊಡ್ತಾ ಇರ್ತಕ್ಕಂಥ ಫೇಸ್ಬುಕ್ ಲೈವನ್ನು ಟಿ ವಿಲಿ ನೋಡ್ತಾರಂತೆ ಮನೆಯಲ್ಲಿ. ಆ ಟಿ ವಿಲಿ ಒಂದು ವೇಳೆ ಅವಕಾಶ ಆಗದೆ ಇದ್ದರೆ ರಾತ್ರಿ 10 ಗಂಟೆ ನಂತರ ಟಿ ವಿಯಲ್ಲಿ ಹಾಕ್ತಾರಂತೆ. ಆ ಟಿ ವಿಯಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ಟಿ ವಿಯಲ್ಲಿ ತೋರಿಸ್ತಾ ದೊಡ್ಡ ಸ್ಕ್ರೀನಲ್ಲಿ 50 ಇಂಚ್ ಸ್ಕ್ರೀನ್ ಇದೆ ಅವ್ರದ್ದು. ಆ ಸ್ಕ್ರೀನಲ್ಲಿ ಅದನ್ನು ಪ್ಲೇ ಮಾಡ್ತಾ ಮಕ್ಕಳು ಅದನ್ನು ಬರಿತಾ ಇರುವಂಥ ಚಿತ್ರವನ್ನು ಕಳಿಸಿದ್ದಾರೆ, ವಿಡಿಯೋನು ಕಳಿಸಿದ್ದಾರೆ. ಮಕ್ಕಳು ಅದನ್ನು ಚೆನ್ನಾಗಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಈ ಚಿತ್ರ ಮಾಡ್ತಾ ಇರೋದನ್ನು ನಾನು ನೋಡಿ ನನಗೂ ಸಂತೋಷ ಆಯಿತು. ಹೀಗೆ ಟೆಕ್ನಾಲಜಿಯನ್ನು ಕೂಡ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈ ಚಿತ್ರದ ರಚನೆಗೆ ಒಂದು ಒಳ್ಳೆಯ ಏನು ಹೇಳ್ತಾರೆ ಅದಕ್ಕೆ, ಒಳ್ಳೆಯ ಉಪಕ್ರಮಕ್ಕೆ ಅವರು ಕೂಡ ಸಹಕಾರಿಯಾಗ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ಅದೇ ರೀತಿ ಮುಂದುವರಿಲಿಕ್ಕೂ ತಂದೆ ತಾಯಿಗಳು ಸಹಾಯ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ಇಂಥ ಪ್ರಯತ್ನಗಳೆಲ್ಲ ಕಂಡಾಗ. ಹೀಗೆ ಪರಮಾತ್ಮನ ಕೈಯಲ್ಲಿ ಚಕ್ರವನ್ನು ಚಿಂತನೆ ಮಾಡ್ತಾ ಬೇಗ ಈಗ ನಾವು ಮುಂದುವರಿಸ್ಬೋದು. ಇನ್ನು ಹೆಚ್ಚು ಡೀಟೇಲಿಂಗ್ ಮಾಡುವಂಥ ಕೈ ಭಾಗಗಳು ಕಡಿಮೆ, ಇನ್ನು ಧ್ರುವರಾಜರ ಕೈಗಳು ಮಾತ್ರನೇ ಇರೋದು. ಹಾಗಾಗಿ ನಮ್ಮ ಚಿತ್ರ ಈಗ ಬೇಗನೆ ಮುಂದೆ ಓಡುತ್ತಿವಾಗ ಒಂದಿಷ್ಟು ಆಭರಣಗಳಿಗೆ ಮಹತ್ವ ಕೊಡಬೇಕಾಗತ್ತೆ. ಆಭರಣಗಳಿಗೆ ಮಹತ್ವ ಕೊಡೋ ದೃಷ್ಟಿಯಿಂದ ಒಂದಷ್ಟು ವಿನ್ಯಾಸಗಳನ್ನು ಇಲ್ಲಿ ತೋರಿಸ್ತಾ ಪರಮಾತ್ಮನ ಕಿರೀಟದಲ್ಲಿ ಒಂದಿಷ್ಟು ವಿನ್ಯಾಸಗಳನ್ನು ಮಾಡ್ತಾ ಹೋಗೋಣ. ಇಲ್ಲಿ ಹೀಗೆ ಕಿರೀಟದ ಮೇಲ್ಗಡೆ ಕಲಶ, ಮತ್ತು ಅಕ್ಕಪಕ್ಕದಲ್ಲಿ ಹಂಸದಂತೆ ಇರತಕ್ಕಂಥ 2
ಕಿರೀಟದ ಭಾಗಗಳನ್ನು ನಾನಿಲ್ಲಿ ಮಾಡಿಕೊಂಡಿದ್ದೇನೆ ಇವತ್ತು. ಸುಮ್ಮನೆ ಅದು ವಿನ್ಯಾಸದ ದೃಷ್ಟಿಯಿಂದ ಒಂದು ಹೊಸ ವೈಭವವನ್ನು ಅಲ್ಲಿ ತೋರಿಸಬಹುದು ಅಂತ. ಹೀಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಹಂಸದ ರೀತಿಯ ವಿನ್ಯಾಸಗಳನ್ನು ತೋರಿಸ್ತಾ ಇದ್ದೇನೆ. ಅದನ್ನು ಕಥಕ್ಕಳಿಯವರು ಮತ್ತು ಯಕ್ಷಗಾನದವರು ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತಾ ಇದ್ದಾರೆ ಇವತ್ತಿಗೂ ಆ ವಿನ್ಯಾಸವನ್ನು. ಕೆಲವು ಪ್ರಾಚೀನ ಶಿಲ್ಪಗಳಲ್ಲೂ ಕೂಡ ಆ ರೀತಿಯ ವಿನ್ಯಾಸಗಳು ಕೆಲವು ಕಡೆ ನಾವು ನೋಡ್ಲಿಕ್ಕೆ ಸಿಗತ್ತೆ. ಧ್ರುವ ಮತ್ತು ವಾಸುದೇವ ರೂಪಿ ಪರಮಾತ್ಮನ ಚಿತ್ರ 5 ಗಂಟೆ ಒಳಗೆ ಮುಗಿಯತ್ತಾ? ಇಲ್ಲ, ಮುಗಿಯೋಲ್ಲ. 5:30 ಒಳಗೆ ಮುಗಿಯತ್ತಾ ಅಂತ ಕೇಳ್ತಾ ಇದ್ದಾರೆ. ಔಟ್ಲೈನು 6 ಗಂಟೆಗೆ ಮುಗಿಯುತ್ತೆ ಇಲ್ಲ. ಬಟ್ ಅದು ಚಿಕ್ಕಂಟಿನ್ ಮಾಡೋದು ಅದೆಲ್ಲ ಮತ್ತೆ ಕೆಲಸಗಳು ಬಾಕಿ ಇರುತ್ತೆ. ಅದನ್ನು ನಾನು ಆಮೇಲೆ ಮಾಡಿ ಕಳಿಸ್ಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗತ್ತೆ. 6 ಗಂಟೆ ಒಳಗೆ ನಮ್ಮ ಮರ, ಸುತ್ತಮುತ್ತಲು ಗಿಡ ಇವೆಲ್ಲ ಏನೇನಿದೆ ಈ ಎಲ್ಲ ಡ್ರಾಯಿಂಗ್ ಮಾಡುವಂಥದ್ದು 6 ಗಂಟೆ ಒಳಗೆ ಮುಗಿಯುತ್ತೆ. ಹೀಗೆ ಪರಮಾತ್ಮನ ಕಿರೀಟದಲ್ಲಿ ಒಂದಿಷ್ಟು ವಿಶೇಷ ವೈಭವವನ್ನು ತೋರಿಸ್ತಾ ಕಿರೀಟದ ಭಾಗದಲ್ಲಿ ಸ್ವಲ್ಪ ಹಿಂದ್ಗಡೆ ಒಂದು ಚಕ್ರದ ರೀತಿಯಲ್ಲಿ ಇರುವ ಹಾಗೆ ಸುಮ್ಮನೆ ಮಾಡಿದ್ದೇನೆ. ನೋಡೋಣ ಅದು ಮುಂದೆ ಹೇಗೆ ಡೆವಲಪ್ ಮಾಡ್ಬೋದು ನೋಡೋಣ. ಈಗ ಇಷ್ಟಂತೂ ಆಯ್ತಲ್ಲ. ಈಗ ನಾವು ಪರಮಾತ್ಮನ ಸೊಂಟದಲ್ಲಿ ಡಾಬು ಇರುವ ಭಾಗವನ್ನು ನೋಡೋಣ. ಆಗಲೇ ಒಬ್ರು ಯಾರೋ ಚಿತ್ರ ಪೂರ್ಣ ಆಗಿದೆ ಅಂತ ಅಪ್ಲೋಡ್ ಮಾಡಿ ಹಾಕಿದ್ದಾರೆ. ಸರಿ, ಈಗ ಚಿತ್ರದಲ್ಲಿ ನಾವು ಆ ಪಂಚೆಯ ಭಾಗಗಳನ್ನು, ನೆರಿಗೆಗಳನ್ನು ನೋಡೋಣ. ಹೀಗೆ ನೆರಿಗೆಯನ್ನು ಮಾಡಿಕೊಳ್ತಾ ಇದ್ದೇನೆ. ರೇಷ್ಮೆಯ ಜರಿಯ ಭಾಗವನ್ನು ಅದು ಹೇಗೆ ಟರ್ನ್ ಆಗಿದೆಯೋ ಹಾಗೆಯೇ ಅದನ್ನು ಕೂಡ ಟರ್ನ್ ಮಾಡ್ತಾ ಹೋಗಿ, ಚೆನ್ನಾಗಿ ನಿಮಗೆ ಎಫೆಕ್ಟ್ ಸಿಗುತ್ತೆ.
ಹೀಗೆ ನೆರಿಗೆಯನ್ನು ಮಾಡ್ಕೊಳ್ಳೋಣ. ನೆರಿಗೆ ಆದ ಕೂಡಲೇ ಪಂಚೆಯ ರೇಖೆಗಳು ಹೇಗೆ ಬಂದಿದೆ ಅನ್ನೋದನ್ನು ನೋಡಿ ಅದಕ್ಕೆ ಸರಿಯಾಗಿ ಆ ಹೆಜ್ಜೆ ಅನಾಟಮಿಕಲಿ ಹೇಗೆ ಇಟ್ಟಿದ್ದಾರೆ ಅನ್ನೋದನ್ನು ನೋಡಿಬಿಟ್ಟು ಅದಕ್ಕೆ ಸರಿಯಾಗಿ ಮಾಡೋಣ. ಕೆಲವರು ಮುಂದುವರಿಸ್ತೇವೆ ಅಂತ ಕ್ಲಾಸಿಂದ ಹೊರಡ್ತಾ ಇದ್ದಾರೆ, ಆಗ್ಬೋದು. ಮತ್ತು ಈ ವಿಡಿಯೋನ ಹೇಗಿದ್ರೂ ಸೇವ್ ಆಗಿರುತ್ತೆ, ಮತ್ತು ನೀವು ನೋಡಬಹುದು ಅಂತ ಹೇಳ್ತಾ ಯಾರಿಗೆ 5:15 ಹೊರಡಬೇಕೋ ಅವರು ಹೊರಡಬಹುದು. 5:18 ಆಯ್ತು. ಈಗ ನಾನು 6 ಗಂಟೆಗೆ ಸರಿಯಾಗಿ ಈ ಚಿತ್ರದ ಲೈನ್ ಡ್ರಾಯಿಂಗ್ನ ಭಾಗವನ್ನೆಷ್ಟನ್ನು 6 ಗಂಟೆ ಹೊತ್ತಿಗೆ ಸರಿಯಾಗಿ ಮುಗಿಸ್ತೇನೆ. ಮತ್ತು ಉಳಿದಿದ್ದೇನಾದರೂ ಥಿಕ್ನೆಸ್ ಇನ್ಕ್ರೀಸ್ ಮಾಡೋದಿದ್ದರೆ ಅಥವಾ ಮತ್ತೆ ಡೀಟೇಲಿಂಗ್ ಮಾಡೋದಿದ್ದರೆ ಮತ್ತೆ ನಂತರ ಮಾಡಿ ಅದನ್ನು ಸಮ್ಮರಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. 6 ಗಂಟೆ ತನಕ ಅಂತೂ ಈ ಕ್ಲಾಸ್ ಮುಂದುವರಿತದೆ. ಹೀಗೆ ಗದೆಯ ಭಾಗವನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ. ಪಂಚೆಯ ಮೇಲೆ ಓವರ್ಲ್ಯಾಪ್ ಆಗಿರ್ತಕ್ಕಂಥ ಗದೆಯ ಭಾಗವನ್ನು ಸ್ವಲ್ಪ ನಾನು ಕಡಿಮೆ ಮಾಡಿಕೊಂಡು ಹೀಗೆ ಪರಮಾತ್ಮನ ಗದೆಯ ಭಾಗದ ಆಯುಧ ಭಾಗಗಳು ಕೂಡ ಮುಗಿದಿದೆ. ಈಗ ಸ್ವಲ್ಪ ಅಲ್ಲಿ ಕ್ಲೌಡಿಯಾಗಿ ಇರೋ ಹಾಗೆ ಒಂದು ರೀತಿ ಸ್ವಲ್ಪ ಡೆಕೋರೇಟಿವ್ ಆಗಿ ತೋರಿಸಿದಷ್ಟು ಅದು ಚೆನ್ನಾಗಿ ಕಾಣುತ್ತೆ. ಅಲೆಯಾಗಿ ಹೊಮ್ಮಿಕೊಂಡು ಬಂದಿರತಕ್ಕಂಥ ಒಂದು ಮೋಡಗಳಂತೆ ಅದು ಕಾಣಬೇಕು. ಹೀಗೆ ಪರಮಾತ್ಮ ಒಂದು ಮೋಡಗಳ ಮೇಲ್ಭಾಗದಲ್ಲಿ ನಿಂತು ಬರ್ತಾ ಇದ್ದಾನೆ ಅಂತ, ಇಲ್ಲಾಂದರೆ ಅದು ಪ್ರತ್ಯಕ್ಷ ಆಗಿದ್ದಾನೆ ಅನ್ನುವ ಫೀಲು ಚಿತ್ರದಲ್ಲಿ ತೋರಿಸುವಾಗ ಸ್ವಲ್ಪ ಅಸ್ಪಷ್ಟ ಆಗುತ್ತೆ. ಅಲ್ಲೊಬ್ಬ ಆಗಲೇ ಯಾರೋ ಪರಮಾತ್ಮನೇ ನಡ್ಕೊಂಡು ಬಂದು ನಿಂತ್ಕೊಂಡು ಪಕ್ಕದಲ್ಲಿ ಕಿವಿಗೆ ತಗಲಿಸ್ತಾ ಇದ್ದಾನೆ ಅನ್ನೋ ಫೀಲ್ ಬಂದ್ಬಿಡುತ್ತೆ ಫುಲ್ ಕಾಲ್ ತನಕ ತೋರಿಸ್ಬಿಟ್ರೆ. ಅದಕ್ಕೋಸ್ಕರ ಸ್ವಲ್ಪ ಇದು ಚಿತ್ರದಲ್ಲಿ ಒಂದು ಹೊಸ ರೀತಿಯ ಪ್ರಯತ್ನ ಮಾಡಿ ಇದು ನಡ್ಕೊಂಡು ಬಂದಿದ್ದಲ್ಲ ಪರಮಾತ್ಮ ಅಂತ ತೋರಿಸೋ ಹಾಗೆ ಒಂದು ಎಫೆಕ್ಟ್ ಕೊಡ್ತಾ ಇರೋದಷ್ಟೇ. ಇನ್ನು ಧ್ರುವರಾಜರ ಚಿತ್ರದ ಭಾಗವನ್ನು ನೋಡೋಣ. ಮುಚ್ಚಿದಂತಹ ಎರಡೂ ಕಣ್ಣುಗಳು ಮುಚ್ಚಿದೆ.
ಮೇಲಿನ ಹುಬ್ಬಿನ ಮೇಲ್ಭಾಗವನ್ನು, ಕಣ್ಣುಗುಡ್ಡೆಯ ಮೇಲ್ಭಾಗವನ್ನು ಕೂಡ ನಾವಿಲ್ಲಿ ನೋಡೋಣ. ಮೂಗಿನ ಕೆಳಭಾಗ, ಮತ್ತೆ ತುಟಿಯಲ್ಲಿ ಮಂದಸ್ಮಿತವಾದ ತುಟಿ, ಧ್ಯಾನಾಸಕ್ತನಾಗಿರ್ತಕ್ಕಂತಹ ಧ್ರುವರಾಜನ ಮುಖ, ನಾವಿಲ್ಲಿ ಈಗ ಈ ಪಾಠ ನಡೆಯುವ ಸಂದರ್ಭದಲ್ಲಿ ಹೊರಗಡೆ ಭಾರೀ ಮಳೆ ಬರ್ತಾ ಇದೆ ಇವತ್ತು. ಕಿವಿಯಲ್ಲಿ ಒಂದು ಕುಂಡಲ ಇರಲಿ, ಹೆಚ್ಚು ಡಿಸೈನ್ ತೋರಿಸದೆ ಹೋದರೂ ಕೂಡ ತೀರ ಕರ್ಣಕುಂಡಲವನ್ನು ಯಾರೂ ಬಿಚ್ಚಿ ಬರೋದಿಲ್ಲ. ಹಾಗಾಗಿ ರಾಜಕುಮಾರ ಆದ್ರಿಂದಲೂ ಕೂಡ ಒಂದು ಪುಟ್ಟ ಕರ್ಣಕುಂಡಲವನ್ನು ನಾನು ಕಿವಿಯಲ್ಲಿ ಹಾಗೆ ಇಟ್ಟಿರ್ತೇನೆ. ಕೂದಲು ಹಿಂದಕ್ಕೆ ಎಳೆದು ಕಟ್ಟಿದ ಹಾಗೆ ಎಫೆಕ್ಟ್ ಇರುವ ಹಾಗೆ ಕೂದಲನ್ನು ಮಾಡಿಕೊಳ್ಳೋಣ. ಆನಂತರ ಮತ್ತೆ ಕಲರಿಂಗ್ ಮಾಡುವಾಗ ಮತ್ತೆ ಜೋಡಿಸುವಾಗ ಅದಕ್ಕೆ ಕೂದಲಿಗೆ ಬೇರೆ ಹತ್ತತ್ರ ಲೈನ್ ಹಾಕೊಳ್ಳೋಣ. ಈಗ ಸದ್ಯಕ್ಕೆ ಇಷ್ಟು ಹೀಗೆ. ಆದಷ್ಟು ಆ ಕೂದಲುಗಳು ಹಿಂದಕ್ಕೆ ಹೋಗಿದೆ, ಹಿಂದಕ್ಕೆ ಬಲವಾಗಿ ಎಳೆದು ಬಾಚಿಕೊಂಡು ಹಾಗೆ, ಬಾಚಿಕೊಳ್ಳೋದಲ್ಲ ಇದು, ಎಳೆದು ಕಟ್ಟಿಕೊಂಡು ಶಿಖೆಯನ್ನು ಕಟ್ಟಿಕೊಂಡು ಹಾಗೆ ಬಲವಾಗಿ ಕೂದಲುಗಳ ಗಂಟು ಹಾಕ್ಕೊಂಡು ಹಾಗೆ ಎಫೆಕ್ಟ್ ಕೊಡ್ತಾ ಇದ್ದೀನಿ ಇಲ್ಲಿ. ಆಡಿಯೋ ಬರ್ತಾ ಇಲ್ಲ. ಓಕೆ ನೋಡಿ, ಈಗ ಆಡಿಯೋ ಬರ್ತಾ ಇದೆಯಾ ಇಲ್ಲ ಕನ್ಫರ್ಮ್ ಮಾಡಿ. ಆಡಿಯೋ ಬರ್ತಾ ಇಲ್ವಾ?
ಆಡಿಯೋ ಬರದೇ ಇದ್ದರೆ ಹೇಳಿ, ನಾನು ಮತ್ತೆ ಇನ್ನೊಮ್ಮೆ ಮೈಕನ್ನು ಮತ್ತೆ ಕನೆಕ್ಟ್ ಮಾಡಿ ನೋಡ್ತೇನೆ. ಹೀಗೆ ಕೈಗಳನ್ನು ಪರಮಾತ್ಮನಿಗೆ ಜೋಡಿಸಿ ಮುಗಿದಂತಹ ಆ ಪುಟ್ಟ ಬಾಲಕನ ಕೈಗಳನ್ನು ನಾವೀಗ ಬರಿತಾ ಇದ್ದೇವೆ. ಜೋಡಿಸಿದಂತಹ ಎರಡು ಕೈಗಳು ಮತ್ತು ಎದೆಯ ಭಾಗವನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು ನಾವಿಲ್ಲಿ. ಕೈಯ ಕೆಳಭಾಗ ಸ್ವಲ್ಪ ವ್ಯತ್ಯಾಸ ಆಗಿದೆ, ನಾನು ಅದನ್ನು ಗಮನಿಸಿದೆ ಈಗಷ್ಟೇ. ಅದು ಏನಂದರೆ, ನೆರಳು ಬೆಳಕು ತೋರಿಸಿದಾಗ ಅಲ್ಲಿ ಒಳ್ಳೆಯ ಎಫೆಕ್ಟ್ ಬರುತ್ತೆ ನಿಜ. ಅದು ಸದ್ಯದ ಅಂಗೈ ಭಾಗವನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ಕೈಗಳ ದಪ್ಪದ ವ್ಯತ್ಯಾಸವನ್ನು ನಾವು ವ್ಯತ್ಯಾಸ ಮಾಡ್ಕೊಂಡು ಹಾಗೆ ಅದನ್ನು ಒಂಚೂರು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಓಕೆ, ಹೀಗೆ ಕೈಗಳನ್ನು ಎರಡೂ ಕಡೆ ಭುಜಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಸ್ವಲ್ಪ ಚಿತ್ರದಲ್ಲಿ ಎಲ್ಲರೂ ಥಿಕ್ನೆಸ್ ವೇರಿಯೇಷನ್ ಆಗ್ತಾ ಇದ್ದರೆ ವೇರಿಯೇಷನನ್ನು ಚೂರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತಾ ಇರುತ್ತೆ. ಇಲ್ಲಿ ಒಂದು ಕೈ ದಪ್ಪ ಒಂದು ಕೈ ಸಣ್ಣ ಅನ್ನುವ ಫೀಲ್ ಬರೋ ಹಾಗೆ ಶುರುವಾಯಿತು. ಅದಕ್ಕೋಸ್ಕರ ಚೂರಲ್ಲಿ ನಾನು ವ್ಯತ್ಯಾಸ ಮಾಡಲೇಬೇಕಾಗಿದೆ ಇಲ್ಲಿ. ಹೀಗೆ ಎರಡು ಕೈಗಳು ಜೋಡಿಸಿದಂತಹ ಎರಡು ಕೈಗಳು ಬಂದಿದೆ. ಒಂದು ತುಳಸಿ ಸರದ ಅವಶ್ಯಕತೆ ಇದೆ ಇಲ್ಲಿ. ಹೀಗೆ ತುಳಸಿ ಸರ ದೇಹದ ಮೇಲೆ ಬಂದಿರುತ್ತೆ. ಅದಕ್ಕೆ ಸರಿಯಾಗಿ ನಾವು ಮಣಿಗಳನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಹೋದರೆ ಚೆನ್ನಾಗಿ ಕಾಣುತ್ತೆ. ಮಣಿ ಸ್ಟಿಲ್ ಡೋಂಟ್ ಹ್ಯಾವ್ ಆಡಿಯೋ ಅಂತ ಬರ್ತಾ ಇದೆ. ಕೆಲವರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ದ ಆಡಿಯೋ. ಮೋಸ್ಟ್ಲಿ ನಿಮ್ಮದು ಡಿವೈಸಲ್ಲಿ ಸಮಸ್ಯೆ ಇರಬೇಕು ಅನಿಸುತ್ತೆ, ಅಥವಾ ನೀವು ವಾಲ್ಯೂಮ್ ಕೊಟ್ಟಿರೋದು ಕಡಿಮೆ ಆಗಿರುತ್ತೋ, ಅಥವಾ ನಿಮ್ಮ ಡಿವೈಸಲ್ಲಿ ಮ್ಯಾಕ್ಸಿಮಮ್ ಅಷ್ಟೇ ವಾಲ್ಯೂಮ್ ಇರುತ್ತಾ, ನನಗೆ ಅದು ಗೊತ್ತಿಲ್ಲ ಯಾವ ಡಿವೈಸ್ ಉಪಯೋಗಿಸ್ತಾ ಇದ್ದೀರಿ ಅಂತ. ಡಿಪೆಂಡಿಂಗ್ ಅಪಾನ್ ನಿಮ್ಮ ಡಿವೈಸ್ ಮೇಲೆ ಅದು ಕೆಲವು ಸತಿ ಡಿಪೆಂಡ್ ಆಗುತ್ತೆ. ಅದರ್ವೈಸ್ ಈ ಸಮಸ್ಯೆ ಆಗಬಾರ್ದು ನನ್ನ ಪ್ರಕಾರ. ಹೀಗೆ ನಾಮಗಳನ್ನು
ನಾವು ಮಾಡಿಕೊಳ್ಬೇಕಾಗತ್ತೆ. ಈಗ ಒಂಚೂರು ಧ್ರುವರಾಜರು ಚಿನ್ನಾಗಿ ನಾನು ಆ ದ್ವಾದಶ ನಾಮಗಳ ಕಲ್ಪನೆಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ತುಂಬ ಲೈಟಾಗಿ ಇರಬೇಕು. ಅದು ತುಂಬ ಡಾಳ ಕಾಣೋ ಹಾಗೆ ನಾಮಗಳು ಬರೆಯೋದು ಬೇಡ. ಸ್ವಲ್ಪ ಥಿನ್ನಾಗಿ ನಾವು ಅದು ಕ್ಷತ್ರಿಯರ ನಾಮಕ್ರಮ ಸ್ವಲ್ಪ ಬೇರೆ ಇದೆ. ಆದರೂ ಕೂಡ ನಾನಿಲ್ಲಿ ಉಪವಾಸದಲ್ಲಿದ್ದು ತಪಸ್ ಮಾಡ್ತಾ ಇರ್ತಕ್ಕಂಥ ಧ್ರುವ ನನಗೆ ಅದಕ್ಕೆ ಸರಿಯಾಗಿ ನಾಮಕ್ರಮಗಳನ್ನು ಕೂಡ ಗಮನಿಸ್ತಾ ಇದ್ದೀನಿ. ಹೀಗೆ ಅಂಚನ್ನು ತೋರಿಸಿ ಈಗ ಪಾದದ ಭಾಗವನ್ನು ಮಾಡಬೇಕು ನಾವಲ್ಲಿ. ಪಾದ ಮತ್ತು ಬೆರಳುಗಳು ಚೂರು ಬೆರಳುಗಳ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಹೀಗೆ ಒಂದು ಪಾದವನ್ನು ಎತ್ತಿ ನಿಂತಿರತಕ್ಕಂಥದ್ದು, ಮತ್ತೆ ಒಂದು ಪಾದ ನೆಲದ ಮೇಲೆ ಇಟ್ಟಿರ್ತಕ್ಕಂಥದ್ದು, ಮತ್ತೊಂದು ಪಾದ. ಇಲ್ಲಿ ಮಂಡಿಯ ಕೆಳಗೆ ಆ ಪಾದ ನೆಲದ ಮೇಲೆ ಊರಿದಂತಹ ಪಾದದ ಭಾಗ. ಇದಿಷ್ಟನ್ನು ನಾವು ಕ್ಲೀನಾಗಿ ಮಾಡ್ಕೊಳ್ಳೋಣ. ಆ ಪಾದದ ಭಾಗವನ್ನು ಕ್ಲೋಸಪ್ಪಲ್ಲಿ ಮಾಡ್ತಾ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪಾದದ ಭಾಗವನ್ನು ಗಮನಿಸ್ಕೊಳ್ಳಿ. ಅನಾಟಮಿಕಲಿ ಅದು ಹೇಗೆ ಬರುತ್ತೆ ಅಂತ ಅಷ್ಟರಲ್ಲಿ ಏನು ಸಾಧ್ಯನೋ ಅಷ್ಟು ಮಾತ್ರ ಮಾಡೋಣ. ಹೆಚ್ಚು ಬೆರಳುಗಳು, 4 ಬೆರಳುಗಳು ಕಾಣಬೇಕು ಅಂತಿಲ್ಲ. ಆ ಕಡೆ ಪಕ್ಕದ 4 ಬೆರಳುಗಳು ಕಾಣದೆ ಹೋದರೆ ಅಲ್ಲಿ ಎಷ್ಟು ಬೆರಳುಗಳು ತೋರಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಬೆರಳು ಮಾತ್ರ ತೋರಿಸೋಣ. ಸೊ ಈಗ ಧ್ರುವರಾಜರ ಚಿತ್ರದ ಭಾಗ ಕೂಡ ಮುಗಿದಿದೆ. ಇನ್ನು ಅದರ ಹಿಂದೆ ಇರ್ತಕ್ಕಂಥ ಮರ ಇತ್ಯಾದಿಗಳನ್ನು ನಾವು ಮತ್ತೆ ಮಾಡೋದಕ್ಕಿಂತ ಮುಂಚೆ ಈಗ ಔಟ್ಲೈನ್ ಥಿಕ್ನೆಸ್ಸನ್ನು ನಾವು ಇನ್ಕ್ರೀಸ್ ಮಾಡ್ಕೊಂಡು ಬಿಡೋಣ. 5:36 ಆಗಿದೆ ಈಗ ಸಮಯ. ಪರಮಾತ್ಮ ಧ್ರುವನ ಕಡೆಗೆ ನೋಡ್ತಾ ಇರುವ ಹಾಗೆ ಇಲ್ಲಿ ಕಣ್ಣನ್ನು ಕೆಳಭಾಗಕ್ಕೆ ತಗೊಂಬರೋಣ. ಹೀಗೆ ಕಣ್ಣಿನ ಗುಡ್ಡೆಯ ಕೆಳಭಾಗಕ್ಕೆ ಅದನ್ನು ತರೋದ್ರಿಂದ ಪರಮಾತ್ಮ ಧ್ರುವನನ್ನು ನೋಡ್ತಾ ಇದ್ದಾನೆ ಅನ್ನುವ ಕಲ್ಪನೆ ಬರುತ್ತೆ. ಈಗ ನಾವು ಥಿಕ್ ಆ್ಯಂಡ್ ಥಿನ್ ಲೈನನ್ನು ಎಲ್ಲೆಲ್ಲಿ ಥಿಕ್ ಮಾಡಬೇಕು, ಎಲ್ಲೆಲ್ಲಿ ಥಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಹೋದರೆ ನಮ್ಮ ಚಿತ್ರಕ್ಕೆ ಒಂದು ಒಳ್ಳೆಯ ಸ್ವರೂಪ ಸಿಗತ್ತೆ.
ಕೂದಲುಗಳನ್ನು ನಾವು ಮೊದಲು ಡಾರ್ಕ್ ಮಾಡ್ಕೊಳ್ಬೇಕು. ಪರಮಾತ್ಮನ ಕೂದಲುಗಳನ್ನು ಮತ್ತು ಮೇಲ್ತುಟಿಯನ್ನು ಕೂಡ ಡಾರ್ಕ್ ಮಾಡ್ಕೋಬೇಕು ಸ್ವಲ್ಪ. ಇಷ್ಟಾದ ನಂತರ ಲೈನ್ ಥಿಕ್ನೆಸ್ಸನ್ನು ನಾವು ಇನ್ಕ್ರೀಸ್ ಮಾಡ್ತಾ ಹೋದರೆ ನಮ್ಮ ಚಿತ್ರಕ್ಕೆ ಅದರ ಸೊಬಗು ಜಾಸ್ತಿ ಆಗುತ್ತೆ ಅದರ ಚಿತ್ರದ್ದು. ಬೆಂಗಳೂರಲ್ಲಿ ಭಾರೀ ಮಳೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಇವಾಗ ನಮಗೆ ಪಾಠ ನಡೆಯುವ ಸಂದರ್ಭದಲ್ಲಿ ಹೊರಗಡೆ ಭಾರೀ ಮಳೆ ಬೀಳ್ತಾ ಇದೆ. ಇದರಲ್ಲಿ ನೇಚರ್ ಸ್ಟಡಿನೂ ತುಂಬ ಆಗಬೇಕು ಇವತ್ತು. ನಮಗೆ ಆ ನೇಚರ್ ಸ್ಟಡಿ ಮಾಡಲಿಕ್ಕೆ ಎಷ್ಟು ಕಾಲ ಅವಕಾಶ ಸಿಗತ್ತೆ ಗೊತ್ತಿಲ್ಲ. 6 ಗಂಟೆಗಂತೂ ನಾನು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಒಂದು ವೇಳೆ ಆ ನೇಚರ್ ಸ್ಟಡಿಗೆ ಅವಕಾಶ ಸಿಗಲಿಲ್ಲ ಅಂತಾದರೆ ನಾನು ಮತ್ತೆ ನನ್ನ ಸಮ್ಮರಿ ವಿಡಿಯೋದಲ್ಲಿ ಪ್ರಕೃತಿಯ ಭಾಗಗಳನ್ನು ಬರೆದಿದ್ದೇನೆಲ್ಲ ಅದರಲ್ಲಿ ಹಾಕಿರ್ತೇನೆ. ಅದನ್ನು ನೋಡ್ಕೊಂಡು ಫಾಲೋ ಮಾಡಿ ಕಳಿಸಿ. ಅರ್ಜೆಂಟ್ ಏನಿಲ್ಲ. ಈಗ ನೀವು ಇದು ಮುಗಿದ ಕೂಡಲೇ, ಈ ಲೈವ್ ಕಾರ್ಯಕ್ರಮ ಮುಗಿದ ಕೂಡಲೇ ನಿಮ್ಮ ಚಿತ್ರಗಳು ಅಪ್ಲೋಡ್ ಆಗಿಬಿಡ್ಬೇಕು ಅಂತ ಖಂಡಿತ ಇಲ್ಲ. ನೀವು ಅದಕ್ಕೆ ಕಾಂಪಿಟೇಷನ್ ಅಂತಲೂ ತಿಳ್ಕೊಳ್ಬೇಡಿ. ಕೆಲವರು ತುಂಬ ಅವಸರ ಮಾಡ್ಕೊಂಡು ಏನು ನನ್ನ ಚಿತ್ರ ಇನ್ನೂ ಮುಗಿದಿಲ್ಲ, ಆಗಲೇ ಇಬ್ಬರಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಇರಲಿ, ನೀವೆಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಇರ್ಬೋದು. ಆದರೆ ಇಲ್ಲಿ ಸಂದರ್ಭ ನೀವು ಪೂರ್ಣ ಗಮನಿಸ್ಕೊಂಡ್ರೆ ಚಿತ್ರ ಇಲ್ಲಿ ಕಲಿಯುವ ದೃಷ್ಟಿಯಿಂದ ಏನೇನು ಬೇಕು ಅನ್ನೋದನ್ನು ನಾವು ಕಲಿತು ಆಮೇಲೆ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದಿತ್ತು. ಹೀಗೆ ಮಧ್ಯ ಕೂದಲಿನ ಮಧ್ಯೆ ಒಂದು ಚೂರು ವೈಟ್ ಲೈನ್ಗಳನ್ನು ಬಿಟ್ಕೊಳ್ತಾ ಇದ್ದೇನೆ. ಆ ವೈಟ್ ಲೈನ್ಗಳು ಸ್ವಲ್ಪ ನಮಗೆ ಇದಕ್ಕೆ ಸಹಾಯ ಮಾಡುತ್ತೆ. ಮಧ್ಯೆ ಯಾವುದಾದ್ರೂ ಬಂಗಾರದ ಕೆಲವು ಆಭರಣಗಳು ಹಾದು ಹೋದ ಹಾಗೆ ಒಂದು ಎಫೆಕ್ಟ್ ಕೊಡುತ್ತೆ, ಸಹಾಯ ಆಗುತ್ತೆ. ಅದರಲ್ಲಿ ಚಿತ್ರಕ್ಕೆ ಒಂದು ಒಳ್ಳೆಯ ಲುಕ್ ಬರೋ ದೃಷ್ಟಿಯಿಂದ ಸಹಾಯ ಆಗುತ್ತೆ. ಇದು ನನ್ನ ಲೈವ್ ಕಾರ್ಯಕ್ರಮದ ಮಧ್ಯೆ ನನ್ನ ಐಪ್ಯಾಡಿನ ಬ್ಯಾಟ್ರಿ ಮುಗಿದೋಗಿದೆ. ಐಪ್ಯಾಡಿನ ಬ್ಯಾಟ್ರಿ ಮುಗಿದೋಗಿರೋದ್ರಿಂದ ಈಗ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇಲ್ಲ. ಆದ್ದರಿಂದ ಇದು ನಾನು ಒಂದು 5 ನಿಮಿಷ ಚಾರ್ಜ್ ಆಗೋಲ್ಲಿವರೆಗೆ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅದನ್ನು ಮತ್ತೆ ಮುಂದುವರಿಸ್ಬೋದು ಅಂತ ಹೇಳ್ತಾ, ಅದು ಚಾರ್ಜ್ ಆಗಲಿಕ್ಕೆ ಬಹುಶಃ ಇನ್ನೊಂದು 8-10 ನಿಮಿಷನಾರು ಬೇಕಾಗುತ್ತೆ ಅದಕ್ಕೆ. ಆದರೂ ನಾನೀಗ ಒಂದು ಕೆಲವು ಹಂತಕ್ಕೆ ತೋರಿಸ್ತಾ ಹೋಗ್ಬೋದು, ಒಂಚೂರು ಬ್ಯಾಟ್ರಿ ಕಡಿಮೆ ಮಾಡಿಕೊಂಡು ತೋರಿಸ್ತಾ ಹೋಗ್ಬೋದು. ಪ್ರಯತ್ನ ಮಾಡ್ತೇನೆ. ಬಂದರೆ ಇವಾಗಲೇ ಮುಂದುವರಿಸ್ಬೋದು. ಇಲ್ಲ ಅಂತಾದರೆ ಒಂದು 5-10 ನಿಮಿಷ ಕಾಯಬೇಕಾಗತ್ತೆ. ನೀವು 5 ನಿಮಿಷ 10 ನಿಮಿಷ ಕಾದರೆ ಬ್ಯಾಟ್ರಿ ಸ್ವಲ್ಪ ಪಿಕಪ್ ಆಗುತ್ತೆ. ಇಲ್ಲಾಂದರೆ ಫುಲ್ ಬ್ಯಾಟ್ರಿ ಡೌನ್ ಆಗಿದೆ. ಒಂದು 5 ನಿಮಿಷ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ.
5 ನಿಮಿಷದಲ್ಲಿ ಇದು ವಾಪಸ್ಸು ಬರುತ್ತೆ ಅಂತ ಅಂದ್ಕೊಳ್ತಾ ನಾನೀಗ ಬ್ಯಾಟ್ರಿ ಚಾರ್ಜ್ಗೆ ಹಾಕಿದ್ದೇನೆ. ದಯವಿಟ್ಟು ಒಂದು ಎರಡು ನಿಮಿಷ ನನಗೆ ಸಹಕಾರ ಮಾಡಿ. ಬಹುಶಃ ಈಗ ಒಂದು 2% ಇದೆ ಬ್ಯಾಟ್ರಿ. ಇವಾಗ ಅದರಲ್ಲೇ ಮುಂದುವರಿಸ್ತಾ ಇದ್ದೇನೆ. ಅದು ಚಾರ್ಜ್ ಆಗದೇನೆ ತೋರಿಸ್ಲಿಕ್ಕೆ ಕಷ್ಟ. ಕೇವಲ 1% ಚಾರ್ಜ್ ಇದೆ. ಒಂದು ನಿಮಿಷ ನಾನು ಅದನ್ನು ಚಾರ್ಜಿಗೆ ಬಿಟ್ಟು ಮತ್ತೆ ಶುರು ಮಾಡ್ತೇನೆ. ಸರಿ, ಈಗ ನಮ್ಮ ಚಿತ್ರದ ಒಂದು ಭಗವಂತನ ಭಾಗ ಇಲ್ಲಿ ಇಷ್ಟು ಮುಗಿದಿದೆ. ಇನ್ನು ಭಗವಂತನ ಹಣೆಯಲ್ಲಿ ನಾಮವನ್ನು ನಾವು ಗುರುತಿಸೋಣ. ಥಿನ್ನಾಗಿ ಒಂದು ನಾಮವನ್ನು ಗುರುತಿಸಿ ಭಗವಂತನ ಹಣೆಯಲ್ಲಿ ಅಕ್ಷತೆಯನ್ನು ಕೂಡ ನಾವಲ್ಲಿ ಮಾಡೋಣ. ಅದರಂತೆ ಇಲ್ಲಿ ಧ್ರುವರಾಜರ ತಲೆಯ ಭಾಗದಲ್ಲೂ ಕೂಡ ಒಂದಿಷ್ಟು ಡಾರ್ಕ್ ಮಾಡ್ಕೊಳ್ಳೋಣ. ಇನ್ನು ಹೆಚ್ಚು ಸಮಯ ಇಲ್ಲ, 5:45 ಆಯ್ತು. ಆದ್ದರಿಂದ ಬ್ಯಾಟ್ರಿನೂ ಖಾಲಿ ಆಗ್ತಾ ಇದೆ. ಇದರಲ್ಲಿ ನಾನು ಲೈವಲ್ಲೇ ಉಳಿದ ಕೆಲಸವನ್ನು ಮಾಡೋದ್ರ ಬದಲು ನಾನು ಮತ್ತೆ ನಂತರ ಇದರ ಔಟ್ಲೈನನ್ನು ಇನ್ಕ್ರೀಸ್ ಮಾಡಿಬಿಟ್ಟು ಮತ್ತು ಗ್ರೇ ಟೋನ್ ಏನು ಹಾಕಬೇಕು ಅದನ್ನು ಹಾಕಿ ನಾನು ಅಪ್ಲೋಡ್ ಮಾಡ್ತೇನೆ. ಎಲ್ಲರೂ ಕೂತ್ಕೊಂಡು ಜೊತೆಗೇನೆ ಬರೆದ್ರೆ ಚೆನ್ನಾಗಿರುತ್ತೆ. ಆದರೆ ಎಲ್ರಿಗೂ ಬೇರೆಯವ್ರಿಗೂ ಕೂಡ ಅವರವರ ಕಮಿಟ್ಮೆಂಟ್ ಇರುತ್ತೆ. 6 ಗಂಟೆಗೆ ನನಗೂ ಸಂಧ್ಯಾ ವಂದನೆಯ ಸಮಯ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಕ್ರಿಸ್ಪಾಗಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಲ್ಲೊಂದು ಔಟ್ಲೈನ್ ಭಾಗ, ತಲೆಯ ಎಲ್ಲೆಲ್ಲಿ ಡಾರ್ಕ್ ಹಾಕಬೇಕೋ ಆ ಡಾರ್ಕ್ ಭಾಗವನ್ನು ಮುಗಿಸಿ ನಂತರ ನಾವು ಡೀಟೇಲ್ ಆಗಿ ಮಾಡಿದ್ದನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಅದನ್ನು ನೋಡಿ ನೀವು ನಿಮ್ಮ ಚಿತ್ರಗಳನ್ನು ಇನ್ನೇನು ಬದಲಾವಣೆ ಮಾಡಿಕೊಳ್ಬೇಕೋ ಮಾಡಿ ಮತ್ತೆ ನಂತರ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು.
ಮಧ್ಯೆ ನಾನು ವೈಟ್ ಲೈನನ್ನು ಯಾಕೆ ಉಳಿಸ್ಕೊಳ್ತಾ ಇದ್ದೇನೆ ಅಂದರೆ ಕೂದಲು ಹೋಗಿರುವ ಕ್ರಮ, ಯಾವ ಕ್ರಮದಲ್ಲಿ ಕೂದಲು ಬಾಚಿಕೊಂಡಿದ್ದಾರೆ ಎನ್ನುವ ಕ್ರಮ ಗೊತ್ತಾಗಲಿ ಎನ್ನುವ ಕಲ್ಪನೆಗೋಸ್ಕರ ಮಧ್ಯೆ ವೈಟನ್ನು ಹಾಗೆ ಉಳಿಸ್ಕೊಳ್ತಾ ಇದ್ದೇವೆ. ಎಲ್ಲ ಅದು ಬೇಕು ಅಂತಿಲ್ಲ, ಮಧ್ಯ ಅದೊಂದು ಸ್ವಲ್ಪ ಸ್ವಲ್ಪ ವೈಟ್ಗಳು ಉಳ್ಕೊಂಡಿದ್ರೆ ನಿಮಗೆ ಚಿತ್ರಕ್ಕೆ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ. ಸಾಕು. ಸರಿ, ಈಗ ಇಷ್ಟ ಆಯಿತು. ಚಿತ್ರದ ತಲೆಯ ಮೇಲ್ಭಾಗದ ಕೂದಲು ಕೂಡ ನಾವು ಡಾರ್ಕ್ ಮಾಡ್ಕೊಂಡಿದ್ದೇವೆ. ಈಗ ಇನ್ನು ತುಂಬ ಡಾರ್ಕ್ ಮಾಡುವಂಥ ಭಾಗಗಳು ಯಾವುದೂ ಇಲ್ಲಿಲ್ಲ. ಇನ್ನು ಉಳಿದದ್ದೇನ ಏನಿದ್ರೂ ಕೂಡ ಔಟ್ಲೈನ್ ಥಿಕ್ನೆಸ್ಸಲ್ಲೇ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಮತ್ತು ಚಿತ್ರದ ಹಿಂದೆ ನಾವು ಮಾಡ್ಕೊಳ್ಬೇಕಾದಂಥ ಭಾಗಗಳನ್ನು, ಮರ, ಗಿಡ ಇತ್ಯಾದಿಗಳನ್ನು ಗುರುತಿಸಿ ನಾವು ಈ ಚಿತ್ರ ಮುಗಿಸ್ಬೇಕಾಗಿದೆ. ಆದರೆ ಇವಾಗ